ನಾನು ವಿದ್ಯಶ್ರೀ. ಇದು ರಾಜ್ಯಕ್ಕೆ ಅನ್ನ, ಚಿನ್ನ ಹಾಗೆ ಬೆಳಕನ್ನ ಕೊಡುವಂತಹ ಲೋಕಸಭಾ ಕ್ಷೇತ್ರ. ಚಿನ್ನಕ್ಕೆ ಹಟ್ಟಿ ಚಿನ್ನದ ಗಣಿ, ಬೆಳಕಿಗೆ YTPS ಹಾಗೆ RTPS ಶಾಖೋತ್ಪನ್ನ ಕೇಂದ್ರ, ಅನ್ನಕ್ಕೆ ಇಡೀ ರಾಯಚೂರು ಜಿಲ್ಲೆ ಭಾರತದ ಭತ್ತದ ಕಣಜ, ರೈಸ್ ಬೌಲ್ ಆಫ್ ಇಂಡಿಯಾ ಅಂತ ಹೇಳಿ ಕರೀತಾರೆ. ಈ ರಾಯಚೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ 8 ವಿಧಾನಸಭಾ ಕ್ಷೇತ್ರದಲ್ಲಿ 5 ವಿಧಾನಸಭಾ ಕ್ಷೇತ್ರಗಳು ರಾಯಚೂರು ಜಿಲ್ಲೆಯ ವ್ಯಾಪ್ತಿಗೆ ಬಂದ್ರೆ 3 ವಿಧಾನಸಭಾ ಕ್ಷೇತ್ರಗಳು ಯಾದಗಿರಿ ಜಿಲ್ಲೆಯ ವ್ಯಾಪ್ತಿಗೆ ಬರುತ್ತೆ. ಈ ಬಾರಿ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಹಾಲಿ ಸಂಸದ ರಾಜಾ ಅಮರೇಶ್ವರ್ ನಾಯಕ್ ವರ್ಸಸ್ ಕಾಂಗ್ರೆಸ್ನಿಂದ ನಿವೃತ್ತ IAS ಅಧಿಕಾರಿ ಜಿ ಕುಮಾರ್ ನಾಯಕ್. ಬಿಜೆಪಿಯಿಂದ ಬಂಡೆದ್ದಿರುವಂತಹ PV ನಾಯಕ್ ನಾನು ಕೂಡ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ರಾಯಚೂರು ಲೋಕಸಭಾ ಕ್ಷೇತ್ರದ ಜನರ ಮತ ಮೋದಿ ಗ್ಯಾರಂಟಿಗೋ ಅಥವಾ ಸಿದ್ದು ಗ್ಯಾರಂಟಿಗೋ ಅಥವಾ ರಾಯಚೂರು ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗೋ? ಬನ್ನಿ ಲೋಕಸಭಾ ಕ್ಷೇತ್ರದ ಜನರನ್ನೇ ಮಾತನಾಡಿಸ್ತಾ ಹೋಗೋಣ. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದಿಂದಾನೇ ಇವತ್ತಿನ ಸರ್ವೆಯನ್ನ ಆರಂಭ ಮಾಡೋಣ. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿರೋದು ಬಿಜೆಪಿಯ ಶಿವರಾಜ್ ಪಾಟೀಲ್ ಅವರು. ಈ ಭಾಗದ ಜನ, ನಗರ ಭಾಗದ ಜನ ಯಾರ ಪರ ಒಲವನ್ನ ವ್ಯಕ್ತಪಡಿಸ್ತಾರೆ? ಬನ್ನಿ ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ. ಹೇಳಿ ನಸೀಂ, ಲೋಕಸಭಾ ಚುನಾವಣೆ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ಸಲ ಯಾರ ಕಡೆಗಿದೆ ಅನ್ಸುತ್ತೆ ನಿಮ್ಗೆ? ಯಾರ ಕಡೆ ಮೇಡಮ್, ಇಲ್ಲಿ ಇರೋದು ಕಾಂಗ್ರೆಸ್ ಮೋಸ್ಟ್ಲಿ ನಮಗೆ. ಕಾಂಗ್ರೆಸ್. ಯಾರು ಬರ್ತಾರೆ ಈ ಸಲ ಲೋಕಸಭಾ ಎಲೆಕ್ಷನ್ ಅಲ್ಲಿ? 100% ಕಾಂಗ್ರೆಸ್ ಇದೆ. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಯಾಕಂದ್ರೆ ಗ್ಯಾರಂಟಿ ಮಾಡಿದಾರಲ್ಲ. ಯಾಕಂದ್ರೆ ಮೇಲ್ಗಡೆ ಅವ್ರು ಮೋದಿ ಅವ್ರು ಏನು ಮಾಡ್ತಾ ಇಲ್ಲ. ಲಾಕ್ಡೌನ್ ಅಲ್ಲಿ ಇದು ಮಾಡಿದ್ರು, ಒಂದು ದುಡ್ಡು ಬಂದ್ ಮಾಡಿ ಇದು ಮಾಡಿದ್ರು. ಬಡವ್ರಿಗೆ ಏನಾಗಿದೆ ಹೇಳಿ? ಎಲ್ಲ ಲಾಸ್ ಮಾಡಿದಾರೆ ಅವರು. ಯಾಕಂದ್ರೆ ನಾವು ಬಡವರಾಗಿ ಹೇಳ್ತಾ ಇದೀವಿ, ಆ ಥರ ಆಗಬಾರ್ದು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಬರ್ಬೇಕು ಈ ಸಲ. ಪ್ರಕಾರ ಅದೇ ಕಾಂಗ್ರೆಸ್ ಕಾಂಗ್ರೆಸ್ ಬರ್ಬೇಕು. ಯಾಕೆ ಕಾಂಗ್ರೆಸ್ ಬರ್ಬೇಕು? ಅದೇ ಎಲ್ಲರೂ ಹೆಣ್ಮಕ್ಳಿಗೆ ಎಲ್ಲ ಫ್ರೀ ಮಾಡಿದಾರೆ. ಗೃಹಲಕ್ಷ್ಮಿಗೆ ರೊಕ್ಕ ಕೊಟ್ಟರು, ಮತ್ತೆ ತಿಂಗಳ ರೊಕ್ಕ ಹಾಕ್ತಾರೆ ಅವರು. ಮೇಡಮ್, ದೇಶ ಉಳಿಬೇಕಂದ್ರೆ ಬಿಜೆಪಿ ಬರಬೇಕು, ದೇಶಕ್ಕಾಗಿ ಮೋದಿ ಇರಬೇಕು. ಈ ಕಾಂಗ್ರೆಸ್ ಪಕ್ಷ ಏನು ಕೆಲ್ಸಕ್ಕೆ ಬಾರ್ದು ಪಕ್ಷ. ಮೋದಿ ಏನ್ ಮಾಡಿದ್ದಾರೆ ಅಂತ ಮತ್ತೆ ಬರ್ಬೇಕು ಮೇಡಮ್. ಇವಾಗ ಡಿಜಿಟಲ್ ಇಂಡಿಯಾ ನಂಬರ್ 1 ಸ್ಥಾನದಲ್ಲಿ ಇವತ್ತು ಇಂಡಿಯಾ ಇರಬೇಕಾದ್ರೆ ಪ್ರಧಾನಮಂತ್ರಿ ಮೋದಿ ಮಾಡಿದ್ದು. ಒಂದ್ಸಲ ರಾಹುಲ್ ಗಾಂಧಿಗೆ ಚಾನ್ಸ್ ಕೊಡ್ಬೇಕು ಅಂತೇಳಿ ನಮ್ಮ ಅಭಿಪ್ರಾಯ. ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿ ಜಾಗದಲ್ಲಿ ನೋಡಕ್ ಇಷ್ಟಪಡ್ತೀರಾ? ಹೌದು ಮೇಡಮ್. ಮೊದಲಿಂದ ಬಡವರಿಗೆ ಬೆಂಬಲವಾಗಿ ನಿಂತಿರೋದು ಕಾಂಗ್ರೆಸ್ಸೇ. ಮೋದಿ ಬಂದಿದ್ದಾರೆ, ಅವರೆಲ್ಲ ಮೇಲ್ಮೇಲೆ ವಿದೇಶಗಳಿಗೆ ಓಡಾಡ್ತಿದ್ದಾರೆ. ಇಲ್ಲಿ ನೋಡೋರು ಯಾರಿದ್ದಾರೆ? ಮೋದಿ ಬರ್ಬೇಕಮ್ಮ. ಮೋದಿ ಯಾಕೆ ಬರ್ಬೇಕು? ಯಾಕಂದ್ರೆ ಎಲ್ಲ ಒಳ್ಳೇದು ಮಾಡೋಣ, ಸ್ಟೆಪ್ ಬೈ ಸ್ಟೆಪ್ ಕೆಲಸ ಮಾಡ್ತಾನ. ಇವ್ರೇನ್ 200 ರೂಪಾಯಿ ಮಾಡಿ ಹೆಣ್ಮಕ್ಳು ಮನೆಗೆ ಇರಕತ್ತಾರ, ತಿರುಗಾಡಕತ್ತಾರ ಚಪ್ಪರಿಸಿ. ರಾಜಾ ಅಮರೇಶ್ವರ್ ನಾಯಕ್ ಹಾಲಿ ಬಿಜೆಪಿ ಸಂಸದರು. ನಿಮ್ಮ ಪ್ರಕಾರ ಅವ್ರ ಕೆಲಸ ಮಾಡಿದಾರ? ಅವ್ರ ಕೆಲಸದ ಬಗ್ಗೆ ಕಳೆದ 5 ವರ್ಷಗಳಲ್ಲಿ ನಿಮ್ಗೆ ತೃಪ್ತಿ ಇದೆಯಾ ಸರ್? ನಮಗೆ ಏನೋ ಬೆನಿಫಿಟ್ ಬೇಡ, ನಮಗೆ ದೇಶಕ್ಕೆ ಬೆನಿಫಿಟ್ ಬೇಕು, ಅಷ್ಟೇ ಸಾಕು ನಮ್ಗೆ. ಇವ್ರು 60 ವರ್ಷ ಆದ್ರೆ ಏನು ಮಾಡ್ಯಾರ ಇವರು? ಹೇಳ್ರಿ ನನಗೆ, ಇದು ಹೇಳ್ರಿ ನೀವು. ಏನು ಮಾಡಿಲ್ವಾ 60 ವರ್ಷದಲ್ಲಿ? ಏನೇನು ಬಡವರಿಗೆಲ್ಲ ಬಡತಾನೆ. ಗರೀಬ್ ಆಟ ಅಂದ್ರೆ ಗರೀಬ್ ಎಲ್ಲಿ ಆಟ ಹಚ್ಚೋದು? 60 ವರ್ಷದಿಂದ ಆಟ ಅಂತಿದ್ದಾರೆ. ರಾಜ್ಯದಲ್ಲಿ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, ದೇಶದಲ್ಲೂ ಗ್ಯಾರಂಟಿ ಕೊಡ್ತೀವಿ. ಬೆಸ್ಟ್ ಗ್ಯಾರಂಟಿ ನೋಡ್ರಿ ಅವು. ಗ್ಯಾರಂಟಿಗಳಿಂದ ಜನರಿಗೆ ಹೆಲ್ಪ್ ಆಗ್ತಾ ಇಲ್ವಾ? ಮ್ಯಾಮ್, ಗ್ಯಾರಂಟಿ ಕೊಟ್ರಿ ಏನು ಮ್ಯಾಮ್? ಬೇರೆ ಟ್ಯಾಕ್ಸ್ಗಳು ಏರಿಸಿದಾರಲ್ಲ ಮ್ಯಾಮ್, ತುಂಬ ಟ್ಯಾಕ್ಸ್ ಏರಿಸಿದ್ದಾರೆ. ದೆನ್ ಅದನ್ನ ನೋಡ್ತಿಲ್ಲ ಜನ. ಗ್ಯಾರಂಟಿ ನೋಡಿಗೆಸಿ ಓಟ್ ಹಾಕ್ತಿದ್ದಾರೆ. ಹೆಣ್ಮಕ್ಳದ್ದು ಓಟು ಮತ್ತೆ ಮುದುಕರು ಓಟು ಜಾಸ್ತಿ ಗೇನ್ ಮಾಡ್ತಿದ್ದಾರೆ ಅವರು. ಬೀಯಿಂಗ್ ಯೂತ್ ಅವರೆಲ್ಲ ಗೇನ್ ಮಾಡೋಕ್ಕಾಗಂಗಿಲ್ಲ ಅವ್ರಿಗೆ ಓಟು. ಯಾಕಂದ್ರೆ ಅದೇನು ಟ್ಯಾಕ್ಸ್ ಅಲ್ಲಿ ಇನ್ಕ್ರೀಸ್ ಮಾಡ್ತಾರೆ, ಏನೇನು ಮಾಡ್ತಾರೆ, ಎವ್ರಿಥಿಂಗ್ ದೇನು. ಖರ್ಗೆ ಅವರು ಬರಬೇಕು ಗ್ಯಾರಂಟಿಯಾಗಿ. ಅವರು ಎಲ್ಲ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಮೇನ್ ಅವ್ರಿಗೆ. ಅವ್ರು ತುಂಬ ಒಳ್ಳೆಯವರು. ಅವ್ರು ಬಂದರೆ ತುಂಬ ದೇಶಕ್ಕೆ ಒಳ್ಳೇದಾಗುತ್ತೆ. ಎಲ್ಲ ಹೆಣ್ಮಕ್ಳಿಗೆ ಟ್ರೈನಲ್ಲಿ ಫ್ರೀಯಾಗಿ ಕೊಡ್ತಾ ಇದ್ದಾರಂತೆ. ಓಟು ಕಾಂಗ್ರೆಸ್ಗೋ ಬಿಜೆಪಿಗೋ ಅಂತ ಯಾರು ಗೆಲ್ತಾರೆ ನಿಮ್ಗೆ? ಮೋದಿ ಬರ್ತಾರಾ ಅಥವಾ ಕಾಂಗ್ರೆಸ್ನವ್ರು ಬರ್ತಾರಾ? ಕಾಂಗ್ರೆಸ್ನವ್ರು ಬರ್ತಾರೆ. ಕಾಂಗ್ರೆಸ್ನವ್ರು ಬರ್ತಾರೆ. ಕಾಂಗ್ರೆಸ್ನವ್ರು ಯಾಕೆ ಬರ್ತಾರೆ? ನಮಗೆ ಬರಲ್ಲ. ಏನು ಮಾಡೋದಲ್ಲ, ಆಗೋದಿಲ್ಲ. ಅವ್ರು ಹೇಳಿ ಪಾಪ, ಮಹಿಳಾ ಮತದಾರರು. ನೀವು ಹೇಳಿ. ನನ್ಗೆ ಬರೋದಿಲ್ಲ. ಒಟ್ಟ ಕಾಂಗ್ರೆಸ್ ಬರುತ್ತಾ? ಬರೋದು ಬಿಜೆಪಿ ಬರ್ತದೆ ಈಗ ಪಕ್ಕ. ಕೆಲಸ ಮಾಡೋರ ಸರ್ ಕಳೆದ 5 ವರ್ಷ ಏನಿರೋದು ಅದು ಯಾವುದು ಕೆಲಸ ಮಾಡಿಲ್ಲ. ಈಗ ಮಾತ್ರ ಪಕ್ಕ ಬರೋದು ಬಿಜೆಪಿ. ಲೋಕಸಭಾ ಮೋದಿ ಕೋಮುವಾದಿ, ಜಾತಿಗೆ ಜಗಳ ಹಚ್ತಾನ. ಹಂಗಾಗಿ ನಮಗೆ ಮೋದಿ ಬೇಡ, ನಮ್ಗೆ ಬೇಡ. ನಮಗೆ ಕಾಂಗ್ರೆಸ್ಸೇ ಬರ್ಬೇಕು ನಮ್ಗೆ. ರಾಜಾ ಅಮರೇಶ್ವರ್ ನಾಯಕ್. ಬಿಜೆಪಿ. ಎಸ್. ಯಾಕೆ ಸರ್? ಯಾಕಂದ್ರೆ ಅವರು ಒಳ್ಳೆ ಅಜೆಂಡಾ ಇದೆ, ಪಬ್ಲಿಕ್ ಫೇವರ್ ಇದ್ದಾರೆ, ಆಮೇಲೆ ಕಷ್ಟ ನಷ್ಟಕ್ಕೆ ನಿಲ್ತಾರೆ ಅವರು. ಯಾರ ಕಡೆ ಒಲವಿದೆ ಸರ್ ಇಲ್ಲಿ? ಮೋದಿ ಕಡೆ ಇದೆ. ಮೋದಿ ಕಡೆ. ಮೋದಿಗೆ ಹಾಕಂತಿದ್ದಾರೆ. ಮೋದಿ ಅಂದ್ರೆ ಯಾಕೆ ಮೋದಿ ಸರ್? ಮೋದಿಯಿಂದ ದೇಶ ಉದ್ಧಾರ ಆಗುತ್ತೆ. ಲಾಕ್ಡೌನ್ದಾಗ ಅವ್ ನಮ್ಗೆ ಉಳಿಸ್ಯಾನ. ಲಾಕ್ಡೌನ್ದಾಗ ಉಳಿಸ್ಯಾನ ನಾವು. ಮತ್ತು ಅವ್ ಇದಿಲ್ಲಪ್ಪ, ನಾ ಎಲ್ಲಿ ಉಳಿಸಿದ್ವಿ. ನೀವ್ ಹೇಳಿ.
ಇರಲಿ ಸರ್, ಮೋದಿ ಸರ್ಕಾರ ಚೆನ್ನಾಗ ಸರ್. ಕಾಂಗ್ರೆಸ್ ಅವರು ಮಾಡ್ಯಾರ ಇಲ್ಲ ಅನ್ನಂಗಿಲ್ಲ. ಬಟ್ ಹೆಣ್ಮಕ್ಳಿಗೆಲ್ಲ ಫ್ರೀ ಮಾಡಿ ಮನೆ ಒಳಗ ಅಡಿಗೆ ಮಾಡಲಾರ್ದ ಸಲುವಾಗಿ ಎಲ್ಲ ಗಂಡು ಮಕ್ಕಳೆಲ್ಲ ಹುಚ್ಚಿ ಎತ್ತು ತಿರ್ಗಾಕತ್ತಾರ. ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿದ್ದಕ್ಕೆ ಹೆಣ್ಮಕ್ಳು ಮನೇಲಿ ಅಡಿಗೆ ಮಾಡ್ತಾ ಇಲ್ಲ ಅಂತೀರಾ? ಹೌದು ಹೌದಮ್ಮ, ಮಾಡ್ತಾ ಇಲ್ಲ. ಮತ್ತೆ ಅಡಿಗೆನೆ ಮಾಡ್ತಾರೆ. ಎಲ್ಲ ಊರು ತಿರುಗಿದಪ್ಪ ಅಂತಂದ್ರೆ ನಾವು ಕೆಲಸ ಮಾಡಿ ಬಂದ್ರೆ ಅಡಿಗೆರಲ್ಲ ಮನೇಲಿ ಏನ್ ತಿನ್ನಂದ್ರಿ. ಯಾರು ಬಂದ್ರೆ ನಮ್ಗೇನು ಉದ್ದಾರ ಇಲ್ಲ ಬರ್ತದಂತ ಕೇಳಕತ್ತೀವಿ. ಬಿಜೆಪಿ ಬರ್ಬೋದು. ಬರ್ಬೋದಂತ ಹೇಳಕತ್ತೀವಿ. ಎಲ್ಲಾರು ಅನ್ನಕತ್ತಾರ. 15 ವರ್ಷದಿಂದ ಕುಡಿಯಾಕ ಕುಂತೀನಿ. ದಿವಸ 100 ರೂಪಾಯಿ ಕೊಡ್ತಿದ್ದೆ, ಈಗಿನಿಂದ 180 ರೂಪಾಯಿ ಆಗದ. ಕುಡಿದೇ ಬಿಟ್ಟಿವಿ. ಕಾಂಗ್ರೆಸ್ ಮೊದಲಿನಿಂದ ಇವಾಗ ಬಂದ ಬಿಜೆಪಿ. ವಾಜಪೇಯಿ ಇವಾಗ ಬಂದಾರ, ಏನ್ ಮಾಡಿಲ್ಲ, ಅವ್ನ್ ಮಾಡಿಲ್ಲ, ಇವಾಗ ಮಾಡಾಕತ್ತಾರ ಅವನು. ಅಲ್ಲ ಇಲ್ಲ ಹೇಳಿ ಸರ್, ಇಲ್ಲ ಹೇಳಿ, ಬನ್ನಿ ಇಲ್ಲಿ ಏನ್ ಮಾತಾಡಕತ್ತಿದಿ? ಹೇಳಿ 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 ಸರ್, ನಿಮ್ ಪ್ರಕಾರ ಯಾರು ಬರ್ತಾರೆ ಸರ್? ಕಾಂಗ್ರೆಸ್ ಬರ್ಬೇಕು ನೋಡ್ರಿ ಮೇಡಮ್. ದೇಶ ಸುಭದ್ರ ಆಗಿರ್ಬೇಕು ಅಂದ್ರೆ ಮೋದಿ ಬೇಕು ಅಂತಾರೆ ಅಲ್ವಾ? ಬುದ್ಧಿಲ್ದವ್ರು ಹೇಳೋದು ಅದು. ಬುದ್ಧಿಲ್ದವ್ರು ಹೇಳೋದು. ಬುದ್ಧಿದ್ದವ್ರು ಏನು ಹೇಳಲ್ಲ. ಏನ್ ಮಾಡಿದಾನೆ ಯುವಕರಿಗೆ ಎಜುಕೇಶನ್ ಸಿಕ್ಕದ ಪುಕ್ಕಡ ತೊಲೋ ಅಂತ ನಾವು. ಟ್ಯಾಕ್ಸ್ ಇಲ್ಲ, ಪೆಟ್ರೋಲ್ ರೇಟ್ ಜಾಸ್ತಿ, ಎಲ್ಲ ರೇಟ್ ಜಾಸ್ತಿ ಆದ. ಬುಕ್ ಟ್ಯಾಕ್ಸ್ 20 ರೂಪಾಯಿ ಬುಕ್ 30 ರೂಪಾಯಿ ಆದ. ಯಾರಿಗೆ ಆಶೀರ್ವಾದ ಮಾಡ್ತೀರಿ, ಬಿಜೆಪಿಗೋ ಕಾಂಗ್ರೆಸ್ಗೋ? ಬಿಜೆಪಿಗೆ. ಯಾಕೆ ಆಶೀರ್ವಾದ ಮಾಡ್ತೀರಿ? ಲೋಕಲ್ ಇದ್ದ ನಮ್ಮ ಬ್ರ್ಯಾಂಡ್ ರೀ ಸಿದ್ದರಾಮಯ್ಯ. ನಿಮ್ ಬ್ರ್ಯಾಂಡ್ ಸಿದ್ದರಾಮಯ್ಯ, ಮೋದಿ ಬ್ರ್ಯಾಂಡ್ ಬೇಡವಾ? ಬ್ಯಾಡ್ರಿ ಯಾಕ್ರಿ ಸಿದ್ದರಾಮಯ್ಯ? ರೀ, ನಮ್ಮ ತಾತಲಿಂತ ಚಾಲ ಐತ್ರಿ ನಮ್ದು. ಬಿಜೆಪಿ ಬರ್ಬೋದಂತಿದೆ. ಬಿಜೆಪಿ ಬರ್ಬೋದು ಅನ್ಸತ್ತೆ. ಯಾಕೆ ಬರ್ಬೋದು ಅನ್ಸತ್ತೆ? ಇಲ್ಲ, ಮೋದಿ ಅವರ ಸಾಧನೆಗಳು ನೋಡಿ ರೈತರು ಎಲ್ಲ ಜನರು ಬಿಜೆಪಿಗೆ ಮತ ನೀಡಿದ್ದಾರೆ ಅಂತ ನಮ್ಗೆ ಅನಿಸುತ್ತೆ. ಕಾಂಗ್ರೆಸ್ ಬರುತ್ತೆ ಮೇಡಮ್. ಯಾಕಂದ್ರೆ ಬಿಜೆಪಿ ಅವರು ಒಂದು ಕೆಲಸ ಮಾಡಿಲ್ಲ. ಬಿಜೆಪಿದವರು MP ಆಗ್ಯಾರ, ಒಟ್ಟು ರೈತರು ಕಾಣಿಲ್ಲ. ಅವ್ರು ಎಲ್ಲಿದ್ದಾರೆ ಗೊತ್ತಿಲ್ಲ, ಇಲ್ಲಿ ತನ ಆಯ್ತು. ಮೇಡಮ್ ಪಕ್ಕ ಬಿಜೆಪಿನೇ. ಪಕ್ಕ ಬಿಜೆಪಿ. ಯಾಕೆ ಪಕ್ಕ ಬಿಜೆಪಿ? ಬಿಜೆಪಿ ಅಂದ್ರೆ ಪಕ್ಕ ನಮ್ಮ ಮೇಲಿಂದ ಮೋದಿನೇ ಬರಬೇಕು. ಕಾಂಗ್ರೆಸ್ನವ್ರು ಗ್ಯಾರಂಟಿ ಕೊಟ್ಟು ಹೆಣ್ಮಕ್ಳೆಲ್ಲ ನಮ್ಮ ಪರ ನಿಲ್ತಾರೆ ಅಂತ ಭಾವಿಸಿದ್ದಾರೆ ಇಲ್ವಾ? ನಮ್ಮ ಪರ ನಮ್ ಬೇಕಿಲ್ಲ. ನಮ್ ಬಿಜೆಪಿ ಸಪೋರ್ಟ್. ಯಾಕೆ ಬಿಜೆಪಿ ಮೇಡಮ್? ಅವರೆಲ್ಲ ಬಾಳ ಅನುಕೂಲ ಮಾಡಿದ್ದಾರೆಲ್ಲ. ಬಿಜೆಪಿನ ಕಾಂಗ್ರೆಸ್ ಯಾವ್ದ್ರಿ ನಮ್ಗೆ ಗೊತ್ತಿಲ್ಲ. ಅಯ್ಯ, ಏನ್ ಗುಟ್ ಮಾಡ್ತೀರಿ ನೋಡಿ. ಬಿಜೆಪಿ ಆಗ್ತೀವಿ. ಬಿಜೆಪಿ. ಓಕೆ, ಅವ್ರು ಹೇಳಿದ್ರು ಅಂತ ಆಗ್ತಾ ಇದ್ದೀರಾ ಮೇಡಮ್? ನೀವ್ ಹೇಳಿ ಮೇಡಮ್. ಯಾಕೆ ಬಿಜೆಪಿ ಮೇಡಮ್? ನಾವು ಯಾವಾಗ್ಲಿಂದ ಬಿಜೆಪಿಗೆ ಹಾಕ್ತೀವ್ರಿ ಮೇಡಮ್. ಊಟದು ರೇಟ್ ಜಾಸ್ತಿ ಆಗ್ಯದ, ಇದು ಅಕ್ಕಿದು ಅದು ಬಿ ರೇಟ್ ಜಾಸ್ತಿ ಆಗ್ಯದ. ಎಲ್ಲ ಟಿಕೆಟ್ ರೇಟ್ ಜಾಸ್ತಿ ಮಾಡ್ಯಾರ. ಎಲ್ಲ ನಮ್ಮ ಮೇಲೆ ಹಾಕ್ತಾರೆ, ಫ್ರೀ ಆಗಿ ಕೊಡ್ತೀರಾ ಅಂತ ಹೇಳ್ತಾರೆ. ಎಲ್ಲ ಎಣ್ಣೆ ರೇಟ್ ಜಾಸ್ತಿ ಆಗಿದೆ. ಎಲ್ಲ ರೇಟ್ ಜಾಸ್ತಿ, ಅದು ನಮಗೆ ಸಂಬಂಧ ಇಲ್ಲ. ನಾವು ಸ್ಟೂಡೆಂಟ್ಸ್ ಕಾಂಗ್ರೆಸ್ ಕಾಂಗ್ರೆಸ್ ಬರ್ಬೇಕು. ಯಾಕೆ ಕಾಂಗ್ರೆಸ್ ಬರ್ಬೇಕು? ಕಾಂಗ್ರೆಸ್ಸೇ ಬರ್ಬೇಕು ಮೇಡಮ್. ಮೋದಿ ಬರ್ಬೇಕು. ಮೋದಿ ಬರ್ಬೇಕು. ನಿಮ್ ಫ್ರೆಂಡ್ ಕಾಂಗ್ರೆಸ್ ಅಂತ ನಮ್ಗೆ? ಇಲ್ಲ, ಮೋದಿ ಒಳ್ಳೆ ಕೆಲಸ ಮಾಡ್ಯಾನ. ಇಲ್ಲ, ಮೋದಿಗೆ ಯಾಕೆ ಎದಕ್ ಸಲ ಕರಕಾಕತ್ತದಪ್ಪ ಮತ್ತೆ ವಾಪಸ್ ಅಂದ್ಯ. ಈಗ ಮೋದಿ ಕಳಿಸ್ಬೇಕು ವಾಪಸ್. ಏನು ಒಳ್ಳೇದ್ ಮಾಡೋದು ಮೋದಿ ಹೇಳ ನಿನಗೆ. 10 ವರ್ಷದಲ್ಲಿ ಏನು ಮಾಡಿಲ್ವಾ? ಏನು ಮಾಡಿಲ್ಲ. ಒಳ್ಳೆ ದಿವಸ ಇನ್ನ ಬಂದೇ ಇಲ್ಲ. ರಾಯಚೂರು ನಗರ ಮುಗಿಸಿ ನಾನೀಗ ಎಂಟರ್ ಆಗಿರೋದು ರಾಯಚೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೆ. ಇಲ್ಲಿ ಶಾಸಕರು ಕಾಂಗ್ರೆಸ್ನವರಿದ್ದಾರೆ. ಜನ ಏನ್ ಹೇಳ್ತಾರೆ ಅಂತ ಕೇಳೋಣ. ಶಕ್ತಿ ನಗರ ಇದು. ಶಕ್ತಿ ನಗರದಲ್ಲಿ ನಾನಿದ್ದೀನಿ. ಯಾರು ಬಂದ್ರೆ ಒಳ್ಳೇದು ಅಂತ ಹೇಳಿ ಹೋಗ್ಲಿ. ನಮ್ಮ ಪ್ರಕಾರ ಬಿಜೆಪಿ ಬಂದ್ರೆ ಒಳ್ಳೇದಂತ ಅನಿಸ್ತದ. ಯಾಕೆ ಬಿಜೆಪಿ ಬಂದ್ರೆ ಒಳ್ಳೇದು? ಯಾಕಂದ್ರೆ ಅವರು ಎಲ್ಲ ರೀತಿಯಿಂದ ನಮಗೆ ಕೆಲಸಗಳನ್ನ ಮಾಡಿಕೊಟ್ಟಾರ. ಮೇಡಮ್, ನಮ್ಗೆ ಕಾಂಗ್ರೆಸ್ ಕಡೆಯಿಂದ ಕುಮಾರ್ ನಾಯಕ್ ಸಾಹೇಬ್ರು ಬಂದ್ರೆ ಚಲೋ. ಜಿ ಕುಮಾರ್ ನಾಯಕ್. ಕುಮಾರ್ ನಾಯಕ್ ಯಾಕೆ ಸರ್? ಯಾಕೆ ಸರ್? ಯಾಕಂದ್ರೆ ಲಾಸ್ಟ್ ಟೈಮ್ ಇದ್ದದ್ದು ಅಮರೇಶ್ವರ್ ನಾಯಕ್ ನಮ್ಮೂರಿಗೆ ಮೇಡಮ್ ಅಣಿಕೆ ಹಾಕಿಲ್ಲ. ಈ ಸಲ ನಿಮ್ ಪ್ರಕಾರ ಯಾರ ಕಡೆ ಒಲವಿದೆ ಅನ್ಸುತ್ತೆ ಸರ್? ನಮ್ಮ ಕಡೆ ಮೋದಿ ಕಡೆ ಬಂದಿದೆ. ಬಟ್ ಕಾಂಗ್ರೆಸ್ನವ್ರು ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, ಬಡ ಜನರಿಗೆ ಹೆಲ್ಪ್ ಮಾಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಏನ್ರಿ ಗ್ಯಾರಂಟಿ? ಏನ್ ಹೆಲ್ಪ್ ಆಗ್ತದೆ? ಗ್ಯಾರಂಟಿ ಬಗ್ಗೆ ಹೇಳ್ತಾ ಇದ್ರೆ ಗ್ಯಾರಂಟಿಯಿಂದ ಯೂಸ್ ಆಗಿದ್ಯೋ ಇಲ್ವಾ ಸರ್? ಗ್ಯಾರಂಟಿ ಬಗ್ಗೆ ನಮ್ಗೆ ಯೂಸ್ ಇಲ್ಲ ರೀ. ಮನೆ ಹೆಣ್ಮಕ್ಳಿಗೆ ಯೂಸ್ ಆಗ್ತಾ ಇಲ್ಲ. ಇಲ್ಲ, ನಮ್ಗೆ ಬಂದಿಲ್ಲ, ನಮ್ಗೆ ಬರಂಗಿಲ್ಲ, ನಮ್ಗೆ ಬೇಕಿಲ್ಲ. ಯಾರದ ಮೇಲೆ ಗ್ಯಾರಂಟಿ ಇಲ್ಲ ನಮ್ಗೆ. ಒಂದ್ ಮನೆ ಇಲ್ಲ, ಒಂದ್ ನಲ್ಲಿಲ್ಲ. ನೋಡ್ರಿ ಹೆಂಗದ ರೋಡ್ ಸೈಡ್ ಅಂತ. ಈ ಸೈಡ್ ಯಾರು ನಲ್ಲೇ ಹಾಕಿಲ್ಲ. ಬಿಜೆಪಿ. ಯಾಕ್ರಿ ಬಿಜೆಪಿ? ಅವರು ಮನೆ ಇಲ್ದವ್ರಿಗೆ ಮನೆ ಎಲ್ಲ ಮಾಡಿಸ್ತಾರ್ರಿ, ಮತ್ತು ನಮ್ಗೆ ಸಹಾಯ ಆಗ್ತದಂತ. ಕಾಂಗ್ರೆಸ್ ಅಂತ ನಮ್ಮ ಅಭಿಪ್ರಾಯ. ಕಾಂಗ್ರೆಸ್ ಯಾಕೆ ಸರ್? ಕಾಂಗ್ರೆಸ್ ಈ ಕಡೆ ಎಲ್ಲ ಬಹಳ ಉತ್ತಮವಾದ ಕೆಲಸಗಳು ಮಾಡಿದ್ದಾರೆ. ಕಾಂಗ್ರೆಸ್ಗ ಬಿಜೆಪಿಗೆ? ಕಾಂಗ್ರೆಸ್ಗೆ. ಯಾಕೆ ಕಾಂಗ್ರೆಸ್? ನಮ್ದು ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ. ಹೌದು. ಇಲ್ಲಿ ಅಂದ್ರೆ ನಮ್ಮ ಕಾಂಗ್ರೆಸ್ಲಿಂದ ಹೆಲ್ಪ್ ಆಗ್ತದೆ ಅಂತಂದು ನಾವು ಕಾಂಗ್ರೆಸ್ಗೆ ಓಟ್ ಹಾಕಕ್ಕೆ ರೆಡಿ ಇದ್ದೀವಿ. ಗ್ಯಾರಂಟಿ ಎಲ್ಲ ಸಿಗ್ತಾ ಇದೆಯಾ ನಿಮ್ಗೆ? ಹೌದ್ರಿ, ನಮ್ಗೆ ಕಾಂಗ್ರೆಸ್ಸೇ ಬೇಕು. ಬಿಜೆಪಿ. ಹೌದು. ಯಾಕೆ ತಾತ? ಹೇಳ್ರಿ, ಮೊದಲ ಅದಕ್ಕೆ ಬಂದೀವಿ. ಅದೇ ಮೋದಿ ಹೆಸರು ಕೇಳಿದ್ದೀರಾ? ವಾಟ್ಸಪ್ ಇದು ಫೋನ್ ಕೇಳ್ತೀನಿ. ಫೋನಲ್ಲಿ ಮೋದಿ ಫೋನ್ ಮಾಡ್ತಾರ ನಿಮ್ಗೆ? ಇಲ್ಲ ಇಲ್ಲ.
ಕಾಂಗ್ರೆಸ್ ಬಿಜೆಪಿನ ಯಾವ್ದಾರು ಬರ್ಲಿ ಮೇಡಮ್. ಯಾರಾದ್ರೂ ಬರ್ಲಾ, ಏನ್ ಗುಟ್ ಮಾಡ್ತಿರ್ತಾರೆ ಮೇಡಮ್? ಈ ಸಲ ಕಾಂಗ್ರೆಸ್ ಬರ್ಬೇಕಾ ಬಿಜೆಪಿ ಬರ್ಬೇಕಾ? ನಮ್ಮ ಮೋದಿಗೆ ಆಗ್ತೀಯ, ಬಿಜೆಪಿ ನಮ್ಗೆ ಗೊತ್ತಿಲ್ಲ. ಮೋದಿಗೆ ಆಗ್ತೀರಾ? ಲೋಕಸಭಾ ಎಲೆಕ್ಷನ್ ಕಾವು ಹೆಂಗಿದೆ ಸರ್ ರಾಯಚೂರಲ್ಲಿ? ಯಾರ ಕಡೆಗೆ ಜಾಸ್ತಿ ಇದೆ? ಬಿಜೆಪಿ ಬಿಜೆಪಿ. ಫ್ರೀ ಯಾಕೆ ಕೊಡ್ತಾರ? ಅವ್ರ ಉಪಯೋಗ ಸಲುವಾಗಿ ಫ್ರೀ ಕೊಡಕತ್ತಾರ. 10 ಮಂದಿಗೆ ಕೊಡೋದು 100 ಮಂದಿಗೆ ಕೊಟ್ಟಿವಿ ಅಂತ ಬರ್ಕೊಂಡ್ ತಿಂಬೋದು. ಬಿಜೆಪಿ ಬರ್ಬೇಕಂತ ಐತೆ. ಬಿಜೆಪಿ ಬರ್ಬೇಕು ಅಂತ. ಯಾಕೆ ಬಿಜೆಪಿನ ಬರ್ಬೇಕು? ಬಿಜೆಪಿ ಚಲೋದೇ ಮಾಡೈತಲ್ರಿ. ಚಲೋ ಮಾಡ್ಯಾರ. ಯಾರು ಬರ್ತಾರ ಲೋಕಸಭಾ ಎಲೆಕ್ಷನ್ ಅಲ್ಲಿ ಸಲ? ಮೋದಿ ಬರ್ಬೇಕಂತ ಐತ್ರಿ. ಮೋದಿ ಬರ್ಬೇಕು ಅಂತ ಐತೆ. ಯಾಕೆ ಮೋದಿ ಬರ್ಬೇಕು ಅಂತ ಐತ್ರಿ? ಮೋದಿ ಚಲೋದ್ ಮಾಡಿದ್ರಿ, ಮೋದಿನೇ ಬರ್ಬೇಕ್ರಿ. ಅಯ್ಯೋ, ಸಿದ್ದರಾಮಯ್ಯ ಗ್ಯಾರಂಟಿ ಕೊಟ್ಟಿಲ್ವೇನ್ರಿ? ಕೊಟ್ಟನ್ರಿ, ಕೊಟ್ರ ಮೋದಿನೇ ಬರ್ಬೇಕ್ರಿ. ಒಟ್ಟ ಮೋದಿನೇ ಬರ್ಬೇಕು, ಪ್ರಧಾನಿ ಮೋದಿ ಆಗ್ಬೇಕು ಅಂತೀರಿ? ಕೈಯ ಬಂದ್ರೆ ಒಳ್ಳೇದು. ಕೈಯೇ ಬಂದ್ರೆ ಒಳ್ಳೇದು. ಯಾಕೆ ಕೈಯೇ ಬಂದ್ರೆ ಒಳ್ಳೇದು? ಹಂಗೆ ಒಳ್ಳೇದ್ರಿ. ಯಾರಿಗೂ ಮಾಡಿದ್ರಿ ಏನದವ ತಾಯಿ, ಯಾರನ್ನ ಒಬ್ರಿಗೆ ಹಾಕ್ಬೇಕಂತ ಹಾಕ್ತಿವಿ ಅಷ್ಟೇ. ರಾಯಚೂರು ಹಾಗೆ ರಾಯಚೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಆದಂತಹ ನಂತರದಲ್ಲಿ ನಾನು ಎಂಟರ್ ಆಗಿರೋದು ಯಾದಗಿರಿ ವಿಧಾನಸಭಾ ಕ್ಷೇತ್ರಕ್ಕೆ. ಮೋದಿ ಗ್ಯಾರಂಟಿನ ಸರ್, ಕಾಂಗ್ರೆಸ್ ಗ್ಯಾರಂಟಿನ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ? ನಮಗ್ ಮೋದಿನೇ ಗ್ಯಾರಂಟಿ ಮೇಡಮ್. ಯಾಕೆ ಮೋದಿನ ಗ್ಯಾರಂಟಿ? ದೇಶ ಉಳಿತದ. ಈ ಕಾಂಗ್ರೆಸ್ನವ್ರು ಏನು 2,000 ರೂಪಾಯಿ ಕೊಟ್ಟು ಎಲ್ಲ ನಮ್ನ ಹಾಳು ಮಾಡ್ತಾರ. ಗ್ಯಾರಂಟಿಗಳಿಂದ ಹೆಲ್ಪ್ ಆಗ್ತಾ ಇಲ್ವಪ್ಪ ನಿಂಗೆ? ಹೆಲ್ಪ್ ಆಗ್ತಿದೆ, ಆದ್ರೆ ನಮ್ ದೇಶಕ್ಕೆ ನಷ್ಟ ಆಗುತ್ತಲ್ಲ, ಅದಕ್ಕೋಸ್ಕರ ಮೋದಿ ಬರ್ಬೇಕು. ಮೋದಿನೂ ಅಭಿವೃದ್ಧಿ ಮಾಡಿದಾರೆ, ಇಲ್ಲ ಅಂತಲ್ಲ, ಮಾಡಿದ್ದಾನೆ. ಹಾಗಂತ ಕಾಂಗ್ರೆಸ್ನು ಚೆನ್ನಾಗಿದೆ ಅಂತ ಹೇಳಕ್ ಆಗಲ್ಲ. ಅವ್ರನ್ನು ಅಭಿವೃದ್ಧಿ ಮಾಡ್ಬೋದು, ಅವ್ರಿಗೊಂದು ಅವಕಾಶ ಕೊಟ್ಟು ನೋಡ್ಬೇಕಲ್ಲ. ನಾವು ಬಿಜೆಪಿ ಕಡೆಗೆ. ಬಿಜೆಪಿ ಕಡೆಗೆ ಯಾಕೆ? ಬಿಜೆಪಿ ಕಡೆಗೆ ಮೋದಿ ಅವರು ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ. ಆ ರೈತರಿಗೆ ತಿಂಗಳ 6 ತಿಂಗಳ ದುಡ್ಡು ಹಾಕ್ತಾರೆ 2,000. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಯಾಕೆ ಕಾಂಗ್ರೆಸ್? ಮನ್ಸು ನಿಮ್ಮ ಮನ್ಸು ದೇವ್ರು ಕಾಂಗ್ರೆಸ್. ಯಾರಿಗೆ ಹಾಕಮ್ಮ? ಅದೇ ಯಾರಿಗ ಹಾಕ್ತೀರಿ? ಯಾರಿಗ ಹಾಕ್ತೀರಿ? ಬಿಜೆಪಿ. ವಯಸ್ಸಾಯ್ತು ನಮ್ದು. ಓಕೆ, ಬನ್ನಿ 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 ಸರ್. ನೀವು ಯಾವ ಕಡೆ ಸರ್? ಕಾಂಗ್ರೆಸ್ ಬಿಜೆಪಿನ? ಕಾಂಗ್ರೆಸ್ ಬಿಜೆಪಿ ಕಡೆ ಲೋಕಸಭೆ ಯಾರು ಬರ್ತಾರೆ ಈ ಸಲ? ಬಿಜೆಪಿ ಒಳ್ಳೇದೇ ಮಾಡೋದು ಎಲ್ಲಟು. ಅಲ್ಲ, ಕಾಂಗ್ರೆಸ್ನವ್ರು ಗ್ಯಾರಂಟಿ ಕೊಡ್ತಾರಲ್ಲ ಮೇಡಮ್? ಏನ್ ಬೇಕಾಗಿಲ್ಲ ರೀ, ಬೇಕಾಗಿಲ್ಲ. ಯಾವ ಗ್ಯಾರಂಟಿನೂ ಬೇಡ? ಗ್ಯಾರಂಟಿ ಬೇಡ. ಹೇಳ್ರಿ. ಮನೆಗೆ ಬೆಂಕಿ ಹಚ್ಚಿಬಿಟ್ರು ಕಾಂಗ್ರೆಸ್ ಅವರು ಗ್ಯಾರಂಟಿ ಕೊಟ್ಟು ಬೇಡ್ಕತ್ತಿನ ರೋಡ್ ಮ್ಯಾಗ ಮನೆ ಬೆಂಕಿ ಹಚ್ಬಿಟ್ಟ. ಮನೆಗೆ ಬೆಂಕಿ ಹಚ್ಚಿಬಿಟ್ರು ಕಾಂಗ್ರೆಸ್ ಅವರು. ಅಡಿಗೆನೆ ಮಾಡಬೇಡ್ರಿ ಹೆಣ್ಮಕ್ಳು. ಕಾಂಗ್ರೆಸ್ ಇಂದ ದುಡ್ಡು ತಗೊಳ್ತೀವಿ, ಬಸ್ ಫ್ರೀ ಅದ, ಮತ್ತೆ ಕಾಂಗ್ರೆಸ್ ಬೇಡವಾ? ಅದೇ 3 ದಿನ ರೀ ಅದು ಜೀವನ ಬರ್ತೆ ಅಂತ ಅದು ನೋಡ್ಬೇಕು ನಾವು ಅಷ್ಟೇ. ಎಲ್ಲರೂ ಅಷ್ಟೇ, ಬಿಜೆಪಿ ಅಷ್ಟೇ, ಕಾಂಗ್ರೆಸ್ ಅದು ಬೇಡ ರೀ. ಅದು 3 ದಿನ, ಇದು ಜೀವಂತಾನ ಮೇಡಮ್. ಯಾರು ಬಂದ್ರು ಅಷ್ಟೇ, ದುಡ್ಕೊಂಡು ತಿನ್ನೋದಂತೂ ತಪ್ಪಲ್ವಲ್ಲ. ರಾಜ ಅಂಬರೀಶ್ ನಾಯಕ್ ಹಿಂದಕ್ಕೆ 5 ವರ್ಷ ಮಾಡಿದ. ಯಾತಿಗಾರ ಬಸ್ ಸ್ಟ್ಯಾಂಡೇ ಗೊತ್ತಿಲ್ಲ ಅವನಿಗೆ. ಒಂದೇ ಇಲ್ವಾ? ಬಂದೇ ಇಲ್ಲ. ನೀವು ದಕ್ಷಿಣ ಕರ್ನಾಟಕದ ಕಡೆ ಹೋಗಿದ್ದೀರಾ? ಮೈಸೂರು, ಮಂಡ್ಯ, ಶಿವಮೊಗ್ಗ ಆ ಭಾಗದಲ್ಲಿ ಆಗಿರುವಂತಹ ಅಭಿವೃದ್ಧಿ ಉತ್ತರ ಕರ್ನಾಟಕ, ಈ ರಾಯಚೂರು ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ಯಾಕೆ ಆಗಿಲ್ಲ ಅಂತ ಅನ್ಸುತ್ತೆ ನಿಮ್ಗೆ? ಇಲ್ಲಿರೋರು ಏನು ಮಾತಾಡ್ತಲ್ವಲ್ಲ, ಹೋಗ್ಬಿಟ್ಟವ್ರು. ಶಾಸಕರುಗಳೇ ಮಾತಾಡ್ತಾ ಇಲ್ಲ. ಯಾರು ಮಾತಾಡ್ತಾವ್ರೆ? ಈ ಸೈಡೆ ಕಾಂಗ್ರೆಸ್. ಕಾಂಗ್ರೆಸ್ ಯಾಕೆ ಸರ್? ಕಾಂಗ್ರೆಸ್ ಯಾಕೆ ಸರ್? ಕಾಂಗ್ರೆಸ್ ಎಲ್ಲ ಇಲ್ಲಿ ಒಳ್ಳೇದ್ ಮಾಡಿದೆ. ಯಾರು ಬರ್ತಾರ್ರಿ ಎಲೆಕ್ಷನ್ ಅಲ್ಲಿ ಸಲ? ಕಾಂಗ್ರೆಸ್ ಬಿಜೆಪಿನ? ಕಾಂಗ್ರೆಸ್. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಹೌದು, ಯಾದಗಿರಿ ವಿಧಾನಸಭಾ ಕ್ಷೇತ್ರ ಮುಗಿಸ್ಕೊಂಡು ನೇರವಾಗಿ ಶಹಾಪುರದತ್ತ ಹೊರಟಿದ್ವಿ. ಅಷ್ಟರಲ್ಲಿ ಒಂದು ಜೋಳದ ಗದ್ದೆ ಕಾಣಿಸ್ತು. ಒಂದಿಷ್ಟು ಮಹಿಳಾ ಮಣಿಗಳು ಕೆಲಸ ಮಾಡ್ತಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಕೈಯ ಕಮಲನ ನಮ್ಗ ಸಹಾಯ ಮಾಡಿದವ್ರಿಗ ಯಾರು ಸಹಾಯ ಮಾಡಿದ್ರು? ಯಾರು ನಮ್ಗೆ ಅಕ್ಕಿ ಅನ್ನ ಹಾಕಿದವ್ರಿಗೆ ಹಾಕ್ತಿವ್ರಿ ನಾವು. ಕಾಂಗ್ರೆಸ್ಗ? ನಮ್ಗೆ ಯಾರು ಸಹಾಯ ಮಾಡ್ತಾರೆ ಬಡವ್ರಿಗೆ ಅವ್ರಿಗೆ ಹಾಕೋದು, ಅವ್ರಿಗಿನ ಹಾಕೋದು, ಇವ್ರಿಗಿನ ಹಾಕೋದು. ನಿಮ್ಮ ಕ್ಷೇತ್ರದಲ್ಲಿ ಸರ್ವೆಯನ್ನ ಮಾಡ್ತಾ ನಾನೀಗ ಎಂಟ್ರಿ ಕೊಡ್ತಾ ಇರೋದು ಶರಣರ ನಾಡು ಅಂತಾನೆ ಕರೆಯಲ್ಪಡುವಂತಹ ಶಹಾಪುರಕ್ಕೆ. ಇಲ್ಲಿ ಶಾಸಕರಾಗಿರೋರು ಕಾಂಗ್ರೆಸ್ನ ಶರಣ ಬಸಪ್ಪ ದರ್ಶನಾಪುರ್. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಜನರ ನಿರೀಕ್ಷೆ ಏನಿದೆ, ಬನ್ನಿ ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ.
ಮೋದಿ ಅವನೇ ಚಲೋ ಅದ ಮೋದಿ ಮತ್ತೆ ಅವಂದೇ ಗೆದ್ಲಿಕ್ಕೈತಿ ಎಲ್ಲಿ ಅದ್ರನ್ನ ಮೋದಿ ಚಲೋ ಆಯ್ತಾ ತಪಸ್ಸೆ ಮಾಡಿ ತಪಸ್ಸೆ ಮಾಡಿ ಅಂತ ಹೊಡೆದ ನಾವು ಸೋಲೇ ಇಲ್ಲ ಅವನಿಗೆ. ನಾವೇನ್ ಹೇಳಮ್ರಿ ಅವ ಹೆಣ್ಮಕ್ಳಿಗೆ ಪಿರಿ ಮಾಡಿ ಎಲ್ಲ ಸೈತರಸ ಮಾಡ್ಯಾರ. ಕಾಂಗ್ರೆಸ್ ಬರ್ತದೆ. ಕಾಂಗ್ರೆಸ್ ಬರ್ತದೆ. ಗ್ಯಾರಂಟಿ ಕೊಟ್ಟು ಎಲ್ಲ ಆಚೀಚೆ ಆಯ್ತು ಅಂತ. ಎಲ್ಲ ಗ್ಯಾರಂಟಿ ಕೊಟ್ಟಾರಲ್ರಿ, ಅದು ನೋಡ್ಬೇಕಲ್ಲ. ಮೇಡಮ್ ನೀವ್ ಹೇಳ್ರಿ ಮೇಡಮ್, ಯಾರು ಬಂದ್ರೆ ಒಳ್ಳೇದು? ಮೋದಿ ಬಂಗಾರ ಇಳ್ಸವಲ್ಲ, ಎಲ್ಲ ಇಳ್ಸಾನ. ಬಂಗಾರ ಇಳ್ಸವಲ್ಲ, 1 ಲಕ್ಷ ಮಾಡಲ್ಲ ಅವನಿಗೆ ಹಾಕ್ತಿವಿ ಓಟು. ಅವ್ ಒಳ್ಳೇದ್ ಮಾಡ್ಯಾನ ಎಲ್ಲರಿಗೆ. ಮಾಡ್ಯಾನ, ರೋಡ್ ಮಾಡ್ಯಾನ ತಗೋ. ಅಯ್ಯೋ ಸಿದ್ದರಾಮಯ್ಯ ಗ್ಯಾರಂಟಿ ಕೊಟ್ಟವ್ರಲ್ಲ ಹೆಣ್ಮಕ್ಳಿಗೆ, ಏನ್ 3 ದಿವಸ ಗ್ಯಾರಂಟಿ ಹೋಗ್ಬಿಡುತ್ತಾ ಗ್ಯಾರಂಟಿ? ಹೆಂಗಾಗ್ತದ ಗೊತ್ತಾಗಲ್ಲ. ಗ್ಯಾರಂಟಿ ಮೇಲೆ ಗ್ಯಾರಂಟಿ ಇಲ್ವಾ ನಿಮ್ಗೆ? ಓಕೆ, ನೀವ್ ಹೇಳಿ ಮೇಡಮ್, ಯಾರು ನಮ್ಗೇನ್ ಗೊತ್ತಾಗಲ್ರಿ. ನೀವ್ ಮೇಡಮ್ ನೀವ್ ಹೇಳಿ. ಸಿದ್ದರಾಮಯ್ಯ ಬರ್ಲಿ. ಮಾಡ್ಯಾರ ಗ್ಯಾರಂಟಿ ಕೆಲಸ ಬಹಳಷ್ಟು ಮಾಡ್ಯಾರ. ಸಿದ್ದರಾಮಯ್ಯ ಬರ್ಲಿ, ಹೆಲ್ಪ್ ಆಗಿದೆ. ಯಾಕೆ ಸರ್ ಮೋದಿ ಯಾಕೆ ಸರ್? ನೋಡ್ರಿ ರಾಜ್ಯಕ್ಕೆ ಒಳ್ಳೇದ್ ಮಾಡ್ತಾನ. ಇವ್ರೇನು ಕಾಂಗ್ರೆಸ್ನವ್ರು ಏನ್ ಮಾಡ್ರಿ? ಕಾಂಗ್ರೆಸ್ ಬರ್ತದ. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ನಾವು ಅದ್ರ ಪುಣ್ಯ ಉಣ್ತೀವಿ, ನಾವು ಅದ್ರ ಉಣ್ತೀವಿ, ನಾವು ಉಣ್ತೀವಿ. ಅನ್ನ ಸಿಗುತ್ತೆ, ಅಕ್ಕಿ ಸಿಗುತ್ತೆ, ಮತ್ತೆ ಒಟ್ಟಿಗೆ ಹಾಕ್ತಾಳಲ್ಲ ಒಟ್ಟಿಗೆ. ಮೋದಿ ಸರ್ಕಾರನ ಕಾಂಗ್ರೆಸ್? ಮೋದಿ 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 ಸರ್ಕಾರ ಮೋದಿ ಬೆಸ್ಟ್. ಮೋದಿ ಬೆಸ್ಟ್ ಅದು. ಆಶೀರ್ವಾದ ಮಾಡ್ತಾರೆ. ಬಿಜೆಪಿ ಅದು ಭಾಳ. ಬಿಜೆಪಿ ಯಾರು ಬರ್ತಾರೆ ಅನ್ಸುತ್ತೆ ಸರ್ ನಿಮಗೆ? ನಮ್ಮ ಕಾಂಗ್ರೆಸ್. ಕಾಂಗ್ರೆಸ್ ಯಾಕೆ ಸರ್? ಕಾಂಗ್ರೆಸ್ ಯಾಕಂದ್ರೆ ಕಾಂಗ್ರೆಸ್ ಬೇರೆ ದೇಶಕ್ಕಿಂತಲೂ ನಮ್ಮ ದೇಶ ಏನು ಕಡಿಮೆ ಇಲ್ಲ ಅಂತ ಕೇಳಿ ತೋರಿಸ್ತಕ್ಕಂಥ ಶಕ್ತಿ ಯಾರ ಬಲ್ಲಿ ಅದ? ಮೋದಿ ಬಲ್ಲಿ ಅದ್ರಿ. ಮೋದಿ ಬಡವ್ರು ನೋಡ್ಲಕೈತೇನಲ್ರಿ, ಬಡವ್ರು ನೋಡ್ಲಕೈತ. ಸಿದ್ದರಾಮಯ್ಯ ನೋಡ್ತಿಲ್ಲ ಸರ್? ಸಿದ್ದರಾಮಯ್ಯ ಏನ್ ನೋಡ್ರಿ, ಬರೀ ಹೆಣ್ಮಕ್ಳು ನೋಡೇನ್ರಿ. ರೈತರಿಗೆ ಏನಾರ ಹೆಲ್ಪ್ ಮಾಡ್ಯಾರ? ಮೋದಿ ಮಾಡಿಲ್ವಾ ಹೆಲ್ಪ್? ಏನ್ ಮಾಡಿಲ್ರಿ ಸರ್ ನೀವೇ ಮೋದಿ ಏನು ಸುಳ್ಳಮ್ಮ, ಕಾಂಗ್ರೆಸ್ನೇ ಬರೋದು. ಮೋದಿನೇ ಪಾಡ್ರಿ. ಮೋದಿ ಅಂದ್ರೆ ಅನುಕೂಲ ಆತದ ನಮಗ. ಸಹಾಯ ಆತದ. ಮೋದಿ ಬಂದ್ರೆ ಸಹಾಯ ಆಗುತ್ತೆ. ಸಹಾಯ ಆಗುತ್ತೆ ನಮಗ. ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ವಿಡಿಯೋ ಆಗುತ್ತಾ ಇದೆ. ಬರ್ರಿ ಬರ್ರಿ ಬೈ. ಯಾರು ಬರ್ಬೋದು ಅನ್ಸುತ್ತೆ ಮೇಡಮ್? ಆಯ್ತ್ರಿ, ನೀ ಅದಕ್ಕಂತೀರಿ ಅದಕ್ಕೆ ಹಾಕ್ತೇವ್ರಿ. ಅಯ್ಯೋ ನಾವು ಯಾರಿಗೊಂದಲ್ಲ, ಅದು ನಿಮ್ಮ ಹಕ್ಕು, ನೀವು ಯಾರಿಗೆ ಬೇಕಾದ್ರೆ ಆಗ್ಬೋದು. ಯಾವಾಗಲೂ ಮಾಡೋ ಸ್ಕೀಮ್ ಮಾಡ್ಬೇಕು. ಮತ್ತೆ ಇನ್ನೊಂದು ಬೇರೆ ಬೇರೆ ಯಾವ್ದು ಬಸ್ ಫ್ರೀ ಮಾಡಿ ಕೊಟ್ರು ಅದು ಮಾಡಿ ಅದೆಲ್ಲ ಯಾಕೆ ಬೇಕು? ಜನರಿಗೆ ಅದು ಶಿಕ್ಷಣಕ್ಕೆ ಯೂಸ್ ಆಗುವಂಥದ್ದು ವಿದ್ಯಾರ್ಥಿಗಳಿಗೆ ಪಾಸ್ ಫ್ರೀ ಮಾಡಿ ಕೊಡ್ಬೇಕು. ಯಾಕೆ ಕಾಂಗ್ರೆಸ್ ಕಡೆ? ಇಂದಿರಾ ಗಾಂಧಿ. ಇಂದಿರಾ ಗಾಂಧಿ ಆ ಕಾಲದಿಂದಾನು ಇನ್ ಕಾಂಗ್ರೆಸ್ಸಿಗೆ ಜಯ. ಲೋಕಸಭಾ ಚುನಾವಣೆಯ ಸರ್ವೆಯನ್ನ ಮಾಡ್ತಾ ಸದ್ಯ ನಾನು ಎಂಟರ್ ಆಗಿರುವಂತದ್ದು ಸುರಪುರ ವಿಧಾನಸಭಾ ಕ್ಷೇತ್ರಕ್ಕೆ. ಸುರಪುರ ವಿಧಾನಸಭಾ ಕ್ಷೇತ್ರದ ವಿಶೇಷತೆ ಏನು ಅಂದ್ರೆ, ಇಲ್ಲಿ ಲೋಕಸಭಾ ಎಲೆಕ್ಷನ್ ನ ಜೊತೆಗೆ ಬೈ ಎಲೆಕ್ಷನ್ ಕೂಡ ನಡೀತಾ ಇದೆ. ವಿಧಾನಸಭೆಗೆ ಹಾಲಿ ಶಾಸಕರ ನಿಧನದಿಂದಾಗಿ ಬೈ ಎಲೆಕ್ಷನ್ ನಡೀತಾ ಇದೆ. ಹಾಗಾಗಿ ಬೈ ಎಲೆಕ್ಷನ್ ನ ಕಾವು ಕೂಡ ಇದೆ, ಅದರ ಜೊತೆಗೆ ಲೋಕಸಭಾ ಎಲೆಕ್ಷನ್ ನ ಕಾವು ಕೂಡ ಇದೆ. ಈ ವಿಧಾನಸಭಾ ಕ್ಷೇತ್ರದ ಜನರಿಗೆ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಏನ್ ನಿರೀಕ್ಷೆ ಇದೆ, ಬನ್ನಿ ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ. ಸುರಪುರ ವಿಧಾನಸಭಾ ಕ್ಷೇತ್ರದ ಜನ ಲೋಕಸಭಾ ಎಲೆಕ್ಷನ್ ನಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಸರ್? ಈಗ ಇದು ನಮ್ಮ ಹುಡುಗುಂಟಿ ಅಂಬರೀಶ್ ನಾಯ್ಕ ಅಂತ ಅದಾರ, ಅವ್ರು ಪ್ರೆಸಿಡೆಂಟ್ ಅದಾರ, ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ನಮಗೆ ಅಂಬರೀಶ್ ನಾಯ್ಕನೇ ಬೇಕು ಸರ್. ಅಂಬರೀಶ್ ನಾಯ್ಕ ಬೇಕು. ಯಾಕೆ ಅಂಬರೀಶ್ವರ್ ನಾಯ್ಕ್? ಕೆಲಸ ಅಭಿವೃದ್ಧಿ ಮಾಡಿರಿ ಕೆಲಸ ಹಂಗ. ಬಿಜೆಪಿ ಬರೀ ಜಾತಿ ರಾಜಕಾರಣ ಮಾಡ್ತಾ ಇದೆ ಮೇಡಮ್, ಅದಕ್ಕೆ ನಮ್ಗೆ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಮೇಡಮ್. ಕಾಂಗ್ರೆಸ್ನವ್ರು ಕೊಟ್ಟ ಗ್ಯಾರಂಟಿ ಮೇಲೆ ಗ್ಯಾರಂಟಿ ಏನು ಗ್ಯಾರಂಟಿ ಕೊಟ್ಟರು? ಎಲ್ಲ ಬರೀಬೋದು ಅದು ಗ್ಯಾರಂಟಿ ಕೊಟ್ಟರು. ಒಬ್ರಿಗೆ ಬರ್ತಾವ ಒಬ್ರಿಗೆ ಬರೋಂಗಿಲ್ಲ. ಕಾಂಗ್ರೆಸ್ ಬರ್ತಾರೆ. ಯಾಕ್ರಿ ಕಾಂಗ್ರೆಸ್? ಕಾಂಗ್ರೆಸ್ ಬರ್ಬೇಕ್ರಿ, ರೈತರಿಗೆ ಅಂದ್ರೆ ಒಳ್ಳೇದಾಗ್ತ. ಕರೆಕ್ಟ್ ರೀ ಅದು. ಬಿಜೆಪಿನವ್ರು ರೈತರಿಗೆ ಕಿಸಾನ್ ಸಮ್ಮಾನ ಏನು ಮಾಡವಲ್ರಿ, ಅವರೆಲ್ಲ ದಾರಿಗಳೆಲ್ಲ ಕೆಟ್ಟೋಗ್ಯಾವ. ಬಿಜೆಪಿ ಕಾಂಗ್ರೆಸ್ನೇ ಬರ್ತಾರೆ. ಬಿಜೆಪಿನೇ ಬರ್ಬೇಕು. ಯಾಕೆ ಬರ್ಬೇಕು? ಹೌದು, ಅವ್ರ ಡೆವಲಪ್ಮೆಂಟ್ ಇದೆ ಅಲ್ವಾ, ಅದಕ್ಕಾಗಿ ಬರ್ಬೇಕು. ನೀವು ವಿದ್ಯಾವಂತರೆ, ಮೋದಿ ಮಾಡಿದ ಅನುಭವ ನಿಮಗೂ ಅದ. ನೀವು ವಿದ್ಯಾವಂತರೆ, ಪಕ್ಕ ಮಾಡ್ಬೇಕ್ರಿ. ಮಾಡಿದ್ರೆ ಆಯ್ತು, ಪಕ್ಕ ಮುಗಿದೋಯ್ತು. ಕಾಂಗ್ರೆಸ್ ಬರ್ತಾರೆ. ಯಾಕೆ ಸರ್ ಕಾಂಗ್ರೆಸ್? ಕಾಂಗ್ರೆಸ್ ಯಾಕಂದ್ರೆ ಒಳ್ಳೆ ಪಕ್ಷ ಅದ್ರಿ. ಬರೀ ಬೊಕ್ಕಸ್ ರೀ, ಕಪ್ಪಣ ತರ್ತಂದ ಅದನ್ನು ಭ್ರಷ್ಟಾಚಾರ ಮಾಡಿದ. ಆಮೇಲೆ ಏನದಂದ್ರ ಈಗಿನದ ವರ್ಷಕ್ಕೆ 4,000 ಉದ್ಯೋಗ ಕೊಡ್ತಾನ, ಅದನ್ನು ಸುಳ್ಳಾಡಿದ. ನಮ್ಮ ಪ್ರಕಾರ ಮೇಡಮ್ ಈ ಸಲ ರಾಹುಲ್ ಗಾಂಧಿ ಅವರು ಒಂದು ಉತ್ತಮ ರೀತಿಯಲ್ಲಿ ಪ್ರವಾಸಗೈದು ಮತ್ತು ಭಾರತ್ ಜೋಡೋ ಯಾತ್ರೆ ಯಶಸ್ವಿಗೊಂಡಿದ್ದಾರೆ. ಎಲ್ಲ ಬಡವರಿಗಾಗಿ ಮತ್ತು ಯುವಕರಿಗಾಗಿ ಹಲವಾರು ಸ್ಕೀಮ್ಗಳು ತಂದು ಒಂದು ಒಳ್ಳೆಯ ಯೋಜನೆಯನ್ನು ಕೈಗೊಳ್ಳುತ್ತಾ ಇದ್ದಾರೆ. ಅದಕ್ಕಾಗಿ ದೇಶ ತುಂಬ ಕಾಂಗ್ರೆಸ್ ಬರುವುದು ದೇಶಕ್ಕಾಗಿ ಈ ಸಲ ಕಾಂಗ್ರೆಸ್ ಬೇಕು. ಏನು ಬ್ಯಾಡ್ರಿ ಸರ್, ಮೂಲ್ಯ ಆಗೋದು ಬೇಡ. ಮೋದಿ ಬೇಡವಾ? ಇವರು ಚಲೋ ಒಳ್ಳೇದು ಮಾಡ್ಯಾರ. ಹೆಣ್ರು ಒತ್ತಟ್ಟಿ, ಗಂಡದವ್ರು ಒತ್ತಟ್ಟಿ
ಅವರು ದೇಶ ತಿರ್ಗಾಕಿ ಹೆಣ್ಮಕ್ಳು ಒಳ್ಳೇದ್ ಮಾಡ್ಯಾರ ಇವ್ರೇ ಇರ್ಬೇಕು. ದೇಶಕ್ಕಾಗಿ ರಾಹುಲ್ ಗಾಂಧಿನ ಪ್ರಧಾನಿ ಮೋದಿ ಅವ ಏನು ಮಾಡಲ್ಲ ಮೋದಿ ಅದ್ರ ಸಂಬಂಧ ಸಿದ್ದರಾಮಯ್ಯ ಮಾಡ್ಯಾನ ಅವನಿಗೆ ಹಾಕೋದು ಓಟು. ಇಲ್ಲ ರಾಜ ಅಂಬರೀಶ್ ನಾಯಕ ಬರ್ಬೋದ್ರಿ ರಾಯಚೂರು. ಯಾಕೆ ಬರ್ಬೋದು ಅನ್ಸುತ್ತೆ? ಇಲ್ಲ ಅಭಿವೃದ್ಧಿ ಕಾರ್ಯಗಳು ಚಲೋ ಮಾಡ್ತಾರ ಅಂತ ಅನ್ಸದ್ರೆ. ಯಾರು ಬರ್ಬೋದು ಲೋಕಸಭಾ ಎಲೆಕ್ಷನ್ ಅಲ್ಲಿ? ಕಾಂಗ್ರೆಸ್ ಬರುತ್ತಾ, ಬಿಜೆಪಿ ಬರುತ್ತಾ? ಕಾಂಗ್ರೆಸ್ ಬರ್ತದೆ. ಯಾರಿಗ ಹಾಕ್ತೀರಿ? ಹೆಣ್ಮಕ್ಳು ಗುಡ್ ಮಾಡೋದನ್ ಬಿಡಲ್ಲ ಅಲ್ಲ? ಅದೇ ಸಿದ್ದರಾಮಯ್ಯನ ಮೋದಿನ? ಸಿದ್ದರಾಮಯ್ಯ ಆಗ್ತಾರಾಯ್ತು. ಹೆಣ್ಣು ನೋಡಕ್ ಬಂದಾಗ್ಲಿ ಹಿಂಗ್ ನಾಚ್ಕೊಂಡಿಲ್ಲ ನೀವು. ನೀವ್ ಹೇಳ್ರಿ ಯಾರು ಬಂದ್ರೆ ಒಳ್ಳೇದು, ಕಾಂಗ್ರೆಸ್ ಬಿಜೆಪಿ? ಯಾರು ಬಂದ್ರು ನಮ್ಗೆ ಏನ್ ಮಾಡ್ತಾರೆ ಹೇಳ್ರಿ? ಯಾರು ಸಹಾಯ ಮಾಡೋದು? ಯಾರು ಸಹಾಯ ಮಾಡ್ತಾರೆ? ನಾವು ದುಡಿತ ನಮ್ಗೆ ಕಾಂಗ್ರೆಸ್ ಗ್ಯಾರಂಟಿ ಸಿಗ್ತಾ ಇದೆಯಾ? ಗೃಹಲಕ್ಷ್ಮಿ ಸಿಗ್ತೈತೆ, ಸಿಗ್ತೈತೆ. ಬಂಗ ತುಟ್ಟಿ ದರ ಒಂದು ತುಟ್ಟಿ ನಾವು ದುಡಿಬೇಕು ನಮ್ಗೆ ಹತ್ತಲ್ಲ ಕೈಗೆ ಹೆಂಗ್ ಮಾಡ್ಬೇಕು? ಚಿನ್ನಕ್ಕೆ ರೇಟ್ ಜಾಸ್ತಿ ಆಗಿದೆ. ಇನ್ನ ರೇಟ್ ಜಾಸ್ತಿ ಆಗಿದೆ, ಉಣ್ಣ ರೇಟ್ ಜಾಸ್ತಿ ಆಗಿದೆ. ಹೋಟೆಲ್ದಾಗ ನಾಷ್ಟ 30 ನಾಷ್ಟ 45 ಆಗಿದೆ. ಹೆಂಗ್ ಮಾಡಿ ಬೆಲೆ ಏರಿಕೆ ಆಗುತ್ತೆ. ಬೇರೆ ಏರಿಕೆ ಆಗಿದೆ, ಇನ್ನು ಇಳಿಸ್ಬೇಕ ಏರಿಕೆ ಮಾಡ್ಬೇಕು. ನೀವು ಓಟ್ ಹಾಕಂದ್ರೆ ನಾವು ಹಾಕ್ತಿವಿಲ್ಲ, ಮತ್ತೆ ಸ್ವಲ್ಪ ಕಮ್ಮಿ ಮಾಡ್ಬೇಕಿಲ್ಲ. ನಾನೀಗ ಬಂದು ನಿಂತಿರೋದು ದೇವದುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ. ರಾಯಚೂರು ಜಿಲ್ಲೆಯಲ್ಲೇ ಪ್ರತಿ ಶನಿವಾರ ನಡೆಯುವಂತಹ ಅತಿ ದೊಡ್ಡ ತರಕಾರಿ ಮಾರುಕಟ್ಟೆ ಅಥವಾ ತರಕಾರಿ ಸಂತೆ ಏನಿದೆ ಆ ಜಾಗದಲ್ಲಿ ನಾನು ನಿಂತಿದ್ದೀನಿ. ಲೋಕಸಭಾ ಕ್ಷೇತ್ರ ಚುನಾವಣೆ ಬಂತು. ಹೆಂಗಿದೆ ಕಾವಿಲಿ? ಬಿಜೆಪಿ ಕಡೆಗ ಕಾಂಗ್ರೆಸ್ ಕಡೆಗ? ಅದೇ ಏನಕ್ಕೆ ಬೇಕಿತ್ತು ಬಿಜೆಪಿ? ಎಲ್ಲ ಮಾಡಿದ್ದೇನಪ್ಪ. ಎಲ್ಲ ಮಾಡಿದಾರಾ? ಏನ್ ಮಾಡಿದಾರೆ ಬಿಜೆಪಿ ಅವರು? ಕಾಂಗ್ರೆಸ್ ಹಾಕ್ಬೇಕು. ಕಾಂಗ್ರೆಸ್ ಯಾಕೆ ಸರ್? ಕಾಂಗ್ರೆಸ್ ಅಲ್ರಿ ಹೆಣ್ಮಕ್ಳಿಗೆ 1000 ಹಾಕ್ತಾರ, ಮತ್ತೆ ಎಲ್ಲ ರೈತರು ನೋಡ್ಲಿಕ್ಕೆ ಹಾಕ್ತಾರ, ಮತ್ತೆ ಅದಕ್ಕೆ ಹಾಕ್ಬೇಕು ಮಾಡಿ ನಾವು. ಈ ಬಿಜೆಪಿ ಅವ್ರು ಏನ್ ಮಾಡ್ಯಾರ? ಯಾರು ಕೊಡೋದಿಲ್ಲ, ಯಾರು ಕೊಡೋದಿಲ್ಲ. ₹1 ಕೊಡ್ತಾರ ಮಕ್ಳು ಕೇಳಿದ್ರ. ಈಗ ಗೌರ್ಮೆಂಟ್ ವಾಯ್ಸ್ ರೊಕ್ಕ 1200 ಕೊಡ್ತಾರ, ಇವ್ 2000 ಕೊಡ್ತಾರ. ಆರಾಮ್ ಬದುಕ್ತಿವಿ ನಾವು. ಮಕ್ಳು ₹1 ಕೊಡ್ಲಿಲ್ಲ ನಾವ್ ಬದುಕ್ತಿವಿ. ಅವ್ರಿಗೆ ಹಾಕದ. ಯಾರ ಕಡೆ ನೀನು? ಕಾಂಗ್ರೆಸ್ ಕಡೆಗ ಬಿಜೆಪಿ ಕಡೆಗ? ಬಿಜೆಪಿ ಬೇಕ್ರಿ ನಮ್ಗ. ಸಿದ್ದರಾಮಯ್ಯ ನಾನು ಅದು ಮಾಡ್ತೀನಿ ಇದು ಮಾಡ್ತಂತ ಏನು ಮಾಡಿಲ್ರಿ, ಏನು ಮಾಡ್ಯಾನ ನಮ್ಗ? ಏನು ಅಲ್ಲೇ ಬಸ್ ಫ್ರೀ ಏನ್ ಮಾಡ್ತಾನ? ಹೆಣ್ಣು ಎಲ್ಲ ಗಂಟವ್ರನ್ನ ಬಿಟ್ಟು ಓಡ್ಸಕ್ ಮಾಡ್ಯಾನ. ಇದು ಫ್ರೀ ಮಾಡಿ, ಹೌದಾ? ಫ್ರೀ ಮಾಡಿ ಗಂಡವ್ರನ್ನ ಬಿಟ್ಟು ಓಡ್ಸಕ್ ಮಾಡ್ಯಾನ ಸಿದ್ದರಾಮಯ್ಯ. ಏನ್ ಮಾಡ್ಯಾನ? ಕಾಂಗ್ರೆಸ್ಗೆ ಹಾಕದ್. ಮೋದಿ ಬೇಡವಾ ನಿಮ್ಗೆ? ಮೋದಿ ಏನ್ ಮಾಡ್ಯಾನ ಹೇಳು? ಏನು ಮಾಡಿಲ್ಲ. ಬಡವ್ರಿಗೆ ಏನ್ ಮಾಡ್ಯಾನ? ರಾಷನ್ ಫ್ರೀ ಕೊಟ್ಟಾನ, ವಯಸ್ಸರಕ್ಕ ಹಾಕ್ತಾನ, 2,000 ರೂಪಾಯಿ ಹೆಣ್ಮಕ್ಳಿಗೆ ಹಾಕ್ತಾನೆ. ಏನ್ ಕಮ್ಮಿ ಮಾಡ್ಯಾನ? ನಾವು ಬಿಜೆಪಿಗೆ ಹಾಕೋದಲ್ಲ, ನಾವು ಹಾಕೋದ್ ಕೈಗೆ. ನಮಗ್ ಮನಿ ಬೇಕು. ಈಗ ನಾನು ಮಕ್ಳು ತಗೊಂಡು 4 ಮಕ್ಳು ತಗೊಂಡು ಹಂಗ ಕೂತಿದ್ದೀನಿ. ನನಗೆ ಯಾರು ಹಿಡ್ಕಲ್ಲ, ದಾರಿ ಕೂತೀನಿ ನಾನು ಬಿಸಿಲಲ್ಲಿ. ನನಗೆ ಕಷ್ಟ ಬರ್ತೈತಿ. ನನಗೆ 18 ವರ್ಷ ಆಯ್ತು ನನ್ನ ಗಂಡ ಸತ್ತಿಗೆಸಿ. ನನಗೆ ಜೋಬ್ ಬಿಡೈತಿ, ಯಾರು ಮನೆ ಹಾಕ್ತಿಲ್ಲ. ನನ್ನ ಮಕ್ಕಳು ಹೊರಗೆ ಓಡಿಸ್ತಾರೆ. ನಿನ್ನ ಮನೆ ನಾ ಕಟ್ಟಿನಿ ದುಡ್ದು ಅಂದ್ಕೇಸಿ. ನನಗೆ ಯಾರು ಹಾಕ್ತಾರೆ? ಅಕ್ಕನ ಮಗಳಾಗಲ್ಲ. 2 ವರ್ಷ ಆಯ್ತು ಅವ್ನು ನಿಂತ್ಕೇಸಿ, ಮಗ ನಿಂತು. ಅಕ್ಕ 5 ವರ್ಷ ಆರಿಸಿ ಬಂದ್ಲು ಬಿಜೆಪಿ ನಿಂತು. ಕರಿಯಮ್ಮ ಅಂದ್ರೆ ಕರಿಯಮ್ಮನ ಮಾಡ್ತಿಲ್ಲ. ಯಾರು ಮಾಡ್ಬೇಕು ನಮ್ಮ ಬಡವ್ರಿಗೆ? ಸದ್ಯ ನಾನಿರೋದು ಅರ್ಕೆರಾ ತಾಲೂಕ್ನಲ್ಲಿ. ಬಿಜೆಪಿಗೆ ಬಿ ವಿನಾಯಕ ಟಿಕೆಟ್ ಕೊಟ್ರೆ ಮಾತ್ರ ಬಿಜೆಪಿ ಗೆಲ್ಲತ್ರಿ. ಇಲ್ಲಿ ಈಗ ಅನೌನ್ಸ್ ಆಗಿಲ್ಲ, ಬಿ ಫಾರ್ಮ್ ಕೊಟ್ಟಿಲ್ಲ, ನಾಮಿನೇಷನ್ ಆಗಿಲ್ಲ ಇನ್ನ. ಆದ್ರೆ ಬಿ ವಿನಾಯಕ ಫೈನಲ್ ಮಾಡಿದ್ರೆ ಬಿಜೆಪಿ ಖಂಡಿತ ಬರುತ್ತೆ. ಕಾಂಗ್ರೆಸ್ ಪರವಾಗಿ. ಕಾಂಗ್ರೆಸ್ ಯಾಕೆ ಸರ್? ಕಾಂಗ್ರೆಸ್ ಮೊದಲಿಂದ ನಮ್ಗೆ ಕಾಂಗ್ರೆಸ್ ಇರೋದು. ನಾವು ಅವಾಗಲಿಂದ ಮಾಡಿದ್ದು ಕಾಂಗ್ರೆಸ್ ಮಾಡಿ. ಅಂಬರೀಶ್ ನಾಯಕ ನಮ್ಮದ್ ಮಾರಿ ನೋಡಿಲ್ಲ ನಾವು. ಇಲ್ಲಿ ಬಂದನ ಮಾಡೇನ ಏನ್ ಮಾಡಿಲ್ಲ ಅತ್ತ ನೋಡಿದ್ರೇನೆ ಇಂಥವ್ರಂತ ನಮ್ಗೆ ಓಟ್ ಹಾಕ್ಬೇಕಲ್ಲ. ಅದು ಅಂಬರೀಶ್ ನಾಯಕ ನೋಡಿಲ್ರಿ. ನಮ್ಮ 5 ವರ್ಷ ಆಯ್ತ್ರಿ. ನಮ್ಗೆ ಏನೇನ ಆಗಿಲ್ಲ. ಅದೇ ಬಿ ವಿನಾಯಕ ಟಿಕೆಟ್ ಕೊಟ್ರೆ ಇಲ್ಲಿ ಬಿಜೆಪಿ ಮಾಡ್ತೀವಿ, ಇಲ್ಲ ಅಂದ್ರೆ ಕಾಂಗ್ರೆಸ್ ಮಾಡ್ತೀವಿ. ಅರಕೆರಾ ತಾಲೂಕಿನಿಂದ ನೇರವಾಗಿ ಸರ್ವೆ ಮಾಡ್ಕೊಂಡ್ ಬಂದಿರೋದು ನಾವು ಸಿರವಾರ ತಾಲೂಕಿಗೆ. ಇದು ಮಾನ್ವಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಬಂದ್ರೆ ಕಾಂಗ್ರೆಸ್ ಬರ್ಬೋದು. ಕಾಂಗ್ರೆಸ್ ಬರುತ್ತೆ ಅಂತ ಅನಿಸ್ತದ. ಯಾಕೆ ಸರ್? ಈ ಕಡೆ ಎಲ್ಲ ಸ್ಟೇಟ್ ನಲ್ಲೆಲ್ಲ ಕಾಂಗ್ರೆಸ್ ಬಂದಿದಲ್ಲ, ಆ ಕಾರಣಕ್ಕೆ ಕಾಂಗ್ರೆಸ್ ಬರ್ಬೋದು. ಮೋದಿ ಬರ್ಬೇಕು ನೆಕ್ಸ್ಟ್. ಕಾಂಗ್ರೆಸ್ನವ್ರು ಗ್ಯಾರಂಟಿ ಕೊಟ್ಟಾರಲ್ಲ ಕೊಟ್ಟರೆ ಅವೆಲ್ಲ ಕೊಟ್ಟಾಗ ನಾವು ಆಟೋಗಳು ನಿಂತೋಡ್ಗ ₹1 ಬೆಳಗ್ಗೆ ನಿಂತೋಡ್ಗ. ಸಿದ್ದರಾಮಯ್ಯ ಮಾಡೋ ಕೆಲ್ಸಕ್ಕೆ ನಮ್ಗೆ ₹1 ಬೆಳಗಿನ ಬೋಣಿಗೆ ಆಗಿಲ್ಲ. ಎಲ್ಲ ಫ್ರೀ ಬಸ್ ಅಲ್ಲಿ ಹೋಗ್ತಾರೆ. ಫ್ರೀ ಬಸ್ ಹೋಗ್ತಾರೆ, ಬರೀ ನಾವು ಬಸ್ ಹೋಗ್ತೀವಿ ಅಂತಾರೆ. ಈಗ ಫ್ರೀ ಎಲ್ಲ ಮಾಡಿದ್ದಾರೆ ಬಸ್ಸಿಂದೆಲ್ಲ. ಒಳ್ಳೇದಾಗಿದೆ ರೀ ಮೇಡಮ್. ನೋಡ್ರಲ್ಲಿ ಜನರು ಯಾವ ತರ ಹೋಗ್ತಾ ಇದ್ದಾರೆ. ಅದೇ ತರ ಎಲ್ಲ ಯಾರಾದ್ರೂ ಬರ್ಲಿ
ಸ್ವಲ್ಪ ಜನರಿಗೆ ಒಳ್ಳೆ ರೀತಿಯಿಂದ ಮಾಡಿದ್ರೆ ಒಳ್ಳೇದು. ಮೋದಿ ಅವ ಹಂಗ್ ಮಾಡ್ತಾನಮ್ಮ, ಒಳ್ಳೊಳ್ಳೆ ಸೇವೆ ಮಾಡ್ತಾನ. ವರ್ಷಕ್ಕೊಮ್ಮೆ 2,000 ರೂಪಾಯಿ ಹಾಕ್ತಾನ. ಈ ಅಭಿವೃದ್ಧಿ ಮಾಡ್ತಾರ. ಇವ್ರು ಮುಸಲ್ಮಾನರು ನಿನ್ನ ನಮ್ಮನ್ನ ಅಳಿತಾರ, ನಮ್ಮನ್ನ ಬಿಡ್ಕೊಡೋದಿಲ್ಲ. ಅವ್ನು ಮೋದಿ ಆದ್ರೆ ಮಟ್ಟ ಹಾಕ್ತಾನ. ನಾನೀಗ ಬಂದು ನಿಂತಿರೋದು ಮಾನ್ವಿ ಸಿಟಿಗೆ. ಇಲ್ಲಿನ ಮತದಾರರನ್ನ ಮಾತನಾಡಿಸ್ತಾ ಹೋಗೋಣ. ಕಾಂಗ್ರೆಸ್ ಕಡೆಯಿಂದ ಒಂದು ಒಳ್ಳೆ ಕ್ಯಾಂಡಿಡೇಟ್ ಕಾಣುತ್ತೆ. ಬಿ ನಾಯಕ್, ಸಾರಿ ಜಿ ಕುಮಾರ್ ನಾಯಕ್. ಜಿ ಕುಮಾರ್ ಹಾಗೂ IAS ಕ್ಯಾಂಡಿಡೇಟ್. ಹೌದು. ಪಕ್ಷ ಪರವಾಗಿ ನೋಡಲಿಲ್ಲ ಅಂದ್ರೆ ವ್ಯಕ್ತಿ ಪರ ನೋಡಿದ್ರೆ ಕ್ಯಾಂಡಿಡೇಟ್ ಹಂಗಿದೆ. ಬಟ್ ಇಲ್ಲಿ ಪಕ್ಷ ಪರವಾಗಿ ನೋಡಿದ ಮೋದಿ ಪರ ನೋಡಿದ್ರೆ ಬಿಜೆಪಿ ಅಲ್ಲಿ ಕಾಣುತ್ತೆ. ಅಂದ್ರೆ ಎರಡಕ್ಕೂ ಟಕ್ ಪವರ್ ಇದೆ. ಮೇಡಮ್ ಬಿಜೆಪಿ ಬಿಜೆಪಿ. ಯಾಕೆ ಬಿಜೆಪಿ? ಮೋದಿ ಬರ್ತಾನೆ. ಮೋದಿ ಬರ್ತಾನೆ ಮತ್ತೆ ಮೋದಿ ಬರ್ತಾರ? ಯಾಕೆ ಮೋದಿ ಬೇಕು ಸರ್? ಆತ ನಮ್ಗೆ ಸೇವೆ ಮಾಡೋಣ ಮೇಡಮ್. ಮಾನ್ವಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಕವಿತಾಳ ಗ್ರಾಮದಲ್ಲಿ ನಾನಿದ್ದೀನಿ. ಕಾಂಗ್ರೆಸ್ ಕಡೆಗಿದೆಯಾ ಸರ್, ಬಿಜೆಪಿ ಕಡೆಗಿದೆಯಾ, ಅಥವಾ BV ನಾಯಕ್ ನಾನು ಸ್ವಂತವಾಗಿ ನಿಲ್ತೀನಿ ಅಂತಿದ್ದಾರೆ? ಇದಕ್ಕೆ ಬಿಜೆಪಿ ಕಡೆ ಇದೆ. ಬಿಜೆಪಿ ಕಡೆ. ಯಾಕೆ ಸರ್ ಬಿಜೆಪಿ? ಬಿಜೆಪಿ ಅಂದ್ರೆ ನಮಗೆಲ್ಲ ಒಳ್ಳೆ ಕೆಲಸ ರೈತರಿಗೆ ಮಾಡಕತ್ತೆ ಮೋದಿ. ನಾವು ಬಿಜೆಪಿ ಕಡೆ ಅಂತ ಹೇಳ್ತೀವಿ. ಬಿಜೆಪಿ ಕಡೆ. ಸರ್ ನಿಮ್ ಪ್ರಕಾರ ಸರ್? ಕಾಂಗ್ರೆಸ್ ಕಡೆ. ಕಾಂಗ್ರೆಸ್. ಯಾಕೆ ಸರ್ ಕಾಂಗ್ರೆಸ್? ನಮ್ ಕಾಂಗ್ರೆಸ್ ಅನುಕೂಲ ಐತ್ರಿ, ಕಾಂಗ್ರೆಸ್ಗೆ ಮಾಡಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸರ್ ನಿಮ್ ಪ್ರಕಾರ ಸರ್? ಹೇಳಕ್ಕಿಲ್ಲ ಮೇಡಮ್. ಯಾವ್ದು ಎಲ್ಲ ತ್ರಿಕೋನ ಸ್ಪರ್ಧೆ ಆದ್ರೆ ಎಲ್ಲದಕ್ಕೂ ಸಮಬದ್ಧವಾಗಿರುತ್ತೆ. ಯಾರು ಗೆಲ್ತಾರೆ ಅಂತ ಹೇಳಕ್ಕಾಗಲ್ಲ. BV ನಾಯಕ್. ಇಫ್ ಇನ್ ಕೇಸ್ ಅವ್ರು ನಿಲ್ಲಿಲ್ಲ ಅಂತ ಅನ್ಕೊಳ್ಳೋಣ, ಇವತ್ತೇನೋ ಬಿಜೆಪಿ ನಾಯಕರೆಲ್ಲ ಬಂದಿದ್ದಾರೆ. ನಾವೇ ವೋಟ್ ಹಾಕೋದು BV ನಾಯಕ್. ಇವಾಗ ಮೋದಿನ ನೋಡ್ಕೊಂಡು ನಾವು ಪಕ್ಷ ಯಾರಿಗೆ ನಮ್ಮ ವಿಧಾನಸಭಾ ಟಿಕೆಟ್ ಕೊಡುತ್ತೆ ಅವ್ರಿಗೆ ನಾವು ವೋಟ್ ಮಾಡಕ್ ಸಿದ್ಧ. ಅವರು ಮೇಲಿನ ಕೆಲಸ ನೋಡ್ಕೋಬೇಕು ನಾವು. ಬಿಜೆಪಿ ಪಕ್ಷೇತರ ನಿಂತವ್ರು ಆ ಕಡೆ ಹೋಗ್ತೀನಿ ಈ ಕಡೆ ಹೋಗ್ತೀನಿ ಅಂದ್ರಿಂದ ಅರ್ಥ ಇರಲ್ಲ. ಅವ್ರು ಯಾಕೆ ಬೇಕು ಸರ್ ದೇಶಕ್ಕೆ? ದೇಶ ರೈತರಿಗೆ ಒಳ್ಳೇದು ಮಾಡ್ತಾನೆ. ಕಾಂಗ್ರೆಸ್. ಯಾಕೆ ಸರ್ ಕಾಂಗ್ರೆಸ್? ಕಾಂಗ್ರೆಸ್ ರೈತರಿಗೆ ಸಲುವಾಗಿ, ಕಾರ್ಮಿಕರ ಸಲುವಾಗಿ ಪರವಾಗಿ ಕೆಲಸ ಮಾಡಿದ್ರೆ ಅಂತ ವ್ಯಕ್ತಿಗೆ ವೋಟ್ ಹಾಕಕ್ಕೆ ನಾವು ಸಿದ್ಧ ಇದೀವಿ. ಜನರಿಗೋಸ್ಕರ ಕೆಲಸ ಮಾಡಬೇಕು. ಸರ್ ನಿಮ್ ಪ್ರಕಾರ ಸರ್? ಬಿಜೆಪಿ. ಯಾಕೆ ಸರ್ ಬಿಜೆಪಿ? ದೇಶ ಉಳಿಸ್ತಾನಲ್ರಿ ಮೋದಿ ಸಾಬ್ರೆ, ಅದಕ್ಕೋಸ್ಕರ ನಾವು ಸರ್ ನೀವೇನ್ ಹೇಳ್ತೀರಿ ಸರ್? ನಾವೆಲ್ಲ ಮೋದಿ ಕಂಪನಿ. ಮೋದಿ ಕಂಪನಿ. ಯಾಕೆ ಸರ್ ಮೋದಿ? ಮೋದಿ ಅವ್ರು ಬೇಕು, ಅವಶ್ಯ ಬೇಕು ನಮ್ಗೆ. ಮೋದಿ ಅವ್ರದ್ದೊಂದು ಇದಾದ ಟ್ರೆಂಡ್, ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಅಂತೇಳಿ. ಅದಕ್ಕೆ ಜನ ಏನಪ್ಪಾ ಅಂತಂದ್ರೆ ಒಲವು ಈ ಸಲ ಬಿಜೆಪಿ ಕಡೆಗೆ ತೋರಿಸ್ತಾರೆ ಅಂತ ನನ್ನ ಅನಿಸಿಕೆ. ಮೋದಿ. ಯಾಕೆ ಸರ್ ಮೋದಿ ಯಾಕೆ ಬೇಕು ದೇಶಕ್ಕೆ? ಅವರು ಒಳ್ಳೇದು ಮಾಡ್ತಾರಮ್ಮ ಕೆಲಸ, ಅದಕ್ಕಾಗಿ ನಾವು ಮೋದಿ. ಹೇಳಿ ಸರ್. ದೇಶಕ್ಕಾಗಿ ಮೋದಿ. ದೇಶಕ್ಕಾಗಿ ಮೋದಿ. ಯಾಕೆ ದೇಶಕ್ಕಾಗಿ ಮೋದಿ? ಬೇರೆಯವ್ರು ಮಾಡ್ತಾ ಇದಾರೆ, ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಮೋದಿ. ಮೋದಿ ಕಡೆಗೆ. ಯಾಕೆ ಮೋದಿ ಕಡೆಗೆ? ಏನ್ ಮರದಿ ಪ್ರಶ್ನೆಗೆ ಮೋದಿ ಕಡೆಗೆ ಅಷ್ಟೇ. ಮರದಿ ಇರ್ಬೇಕಲ್ಲ ಅಷ್ಟೇ. ಈಗ ಯಾರನ್ನ ಬಂದ್ರೆ ಇದು ಮಾಡ್ತಾರೆ, ನಮ್ದು ಕುಲಕ್ಕಿದ್ರೆ ನಾವು ಚಂದ ಅಂತ ಮಾಡ್ತೀವಿ ಅಷ್ಟೇ. ಕೋಲಾರನ ಚಿನ್ನದ ನಾಡು ಅಂತ ಕರಿತೀವಿ, ಬಟ್ ಅಸಲಿಗೆ ಕರ್ನಾಟಕದ ಚಿನ್ನದ ನಾಡು ಅಂದ್ರೆ ಅದು ರಾಯಚೂರು ಅನ್ಸುತ್ತೆ. ಯಾಕಂದ್ರೆ ಹಟ್ಟಿ ಚಿನ್ನದ ಗಣಿಯಲ್ಲಿ ಇವತ್ತಿಗೂ ಚಿನ್ನವನ್ನ ತೆಗೆಯುವಂತಹ ಕೆಲಸವನ್ನ ಇಲ್ಲಿರುವಂತಹ ಕಾರ್ಮಿಕರು ಮಾಡ್ತಿದ್ದಾರೆ. ಹಟ್ಟಿ ಚಿನ್ನದ ಗಣಿಯ ಜನ ಅಥವಾ ಈ ಭಾಗದಲ್ಲಿರುವಂತಹ ಜನ ಲೋಕಸಭಾ ಚುನಾವಣೆಗೆ ಯಾರ ಪರವಾಗಿ ನಿಲ್ತಾರೆ, ಯಾರ ಪರವಾಗಿ ಜೈಕಾರ ಹಾಕ್ತಾರೆ, ಬನ್ನಿ ಮಾತನಾಡಿಸ್ತಾ ಹೋಗೋಣ. ಮಾತ್ರ ಬಿಜೆಪಿ ಮಾಡೋದು. ನಾವು ಬಿಜೆಪಿ ಮಾಡ್ತೀವಿ. ಯಾಕೆ ಸರ್ ಬಿಜೆಪಿ? ಬಿಜೆಪಿ ಒಂದ್ ಸ್ವಲ್ಪ ಮೋದಿದಾಗ ಚಲೋ ನಡೆದ ಸರ್ಕಾರ. ಬಿಜೆಪಿ ಮಾಡಕತ್ತೀವಿ ನಾವು. ಯಾರು ಒಳ್ಳೇದ್ ಮಾಡ್ತಿರ್ತಾರ ನಮ್ಮ ಮನಸ್ಸಾಕ್ಷಿಲಿ ಸಾಕ್ತಿವಿ ನಾವು. ಒಳ್ಳೆ ಕೆಲಸ ಮಾಡಿದವ್ರಿಗೆ ವೋಟ್ ಕಾಂಗ್ರೆಸ್. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಎತ್ತಿದ ಕೈ ನಮ್. ಎತ್ತಿದ ಕೈ. ಸರ್ ನಿಮ್ ಬಿಜೆಪಿ. ಬಿಜೆಪಿ. ಯಾಕೆ ಸರ್ ಮೋದಿ? ರಾಯಚೂರು ಲೋಕಸಭಾ ಕ್ಷೇತ್ರವನ್ನ ಸಮೀಕ್ಷೆ ಮಾಡ್ತಾ ಈಗ ನಾನು ಬಂದು ನಿಂತಿರೋದು ಕೊನೆಯ ವಿಧಾನಸಭಾ ಕ್ಷೇತ್ರ. ಇದು ಲಿಂಗಸುಗೂರು ವಿಧಾನಸಭಾ ಕ್ಷೇತ್ರ. ಯಾರು ಬಂದ್ರೆ ಒಳ್ಳೇದು? ಬಿಜೆಪಿ ವೋಟ್ ಹಾಕೋದು ಮೇಡಮ್. ಬಿಜೆಪಿ. ಯಾಕೆ ಸರ್ ಬಿಜೆಪಿ? ಬಿಜೆಪಿಗೆ ಹಾಕೋದಷ್ಟೇ. ಬಿಜೆಪಿಗೆ ಹಾಕೋದಷ್ಟೇ. ಸರ್ ಹೇಳ್ರಿ. ಮೋದಿ. ಯಾಕೆ ಸರ್ ಮೋದಿ? ಮೋದಿ ಒಳ್ಳೆ ಆಡಳಿತ ಕೊಡಕೈತಿ. ನಮಗ್ ಸಿದ್ದರಾಮಯ್ಯ ಬಂದ್ರೆ ಒಳ್ಳೇದ್ರಿ. ಯಾಕ್ರಿ ಸಿದ್ದರಾಮಯ್ಯ? ಅಲ್ಲ ದುಡ್ಡು ಬರ್ತದಲ್ಲ, ದುಡ್ಡು ನಾವ್ ಯಾರಿಗಾರ ಬಂದಿ ಕೊಡ್ತೀವಿ, ಮನೆಗೆ ಹಾಕ್ತಿವಿ ಇಲ್ಲ. ಮತ್ತೆ ಗಂಡ್ ಮಕ್ಳು ನಮಗಿಲ್ಲ ಅಂತ ಬೇಯ್ತಾರ. ಮತ್ತೆ ಸಿದ್ದರಾಮಯ್ಯ ಚಲೋದ್ ಮಾಡ್ಯಾರ, ನಾನು ಚಲೋದ್ ಮಾಡ್ಯಾರ. ಚಲೋ ಮಾಡ್ಯಾರ ಚಲೋದ್ ಮಾಡ್ಯಾರ. ಯಾಕೆ ಸರ್ ಬಿಜೆಪಿ? ಮೋದಿಜಿ ಅವರು ಒಳ್ಳೆ ಕೆಲಸ ಮಾಡಿದರೆ ಅವರೇ ಬರ್ತಾರೆ. BV ನಾಯಕ್ ನಾನು ನಿಲ್ತೀನಿ ಅಂತ ಹೇಳ್ತಿದ್ದಾರೆ. ಪಕ್ಷೇತರ ನಿಂತ್ರೆ ಬಿಜೆಪಿ ಅಭ್ಯರ್ಥಿ ಕೊಡ್ತಾ ಅಲ್ವಾ? ಅಭ್ಯರ್ಥಿ ಬೇಕಾಗಿಲ್ಲ, ಮೋದಿಜಿ ನಾವು ಕಾಂಗ್ರೆಸ್. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ನಿಮ್ ದೋಸ್ತ ಬಿಜೆಪಿ ಅಂತವ್ರೆ. ನಮ್ ದೋಸ್ತ ಬಿಜೆಪಿ ಆದ್ರೆ ನಾವು ಕಾಂಗ್ರೆಸ್ ನೋಡೋಣ. ಪಕ್ಕ ಕಾಂಗ್ರೆಸ್ ಅಭಿಮಾನಿ. ರಾಹುಲ್ ಯುವಕರು ಬೇಕು ನಮಗ. ಕಾಂಗ್ರೆಸ್ಗೆ ಹಾಕ್ತೀರಾ? ಯಾವ ನೀ ಹೇಳವ? ಕಾಂಗ್ರೆಸ್ ಆಗ್ತೀವಿ. ಕಾಂಗ್ರೆಸ್ಗೆ ಹಾಕ್ತೀರಿ. ದೇವರ ಬೂಪೂರು ಗ್ರಾಮದಲ್ಲಿ ನಾವಿದ್ದೀವಿ. ಹಾಲಿ ಸಂಸದರಾಗಿರುವಂತಹ ರಾಜಾ ಅಮರೇಶ್ವರ್ ನಾಯಕ್ ಅವರ ಸಂಸ್ಥಾನ ಇದು.
ಇಲ್ಲಿನ ಜನ ಏನ್ ಹೇಳ್ತಾರೆ ಅಂತ ಕೇಳೋಣ ಸರ್. ಲೋಕಸಭಾ ಚುನಾವಣೆ ಅಲೆ ಯಾರ ಕಡೆಗಿದೆ ಸರ್ ಇಲ್ಲಿ? ಇಲ್ಲೆಲ್ಲ ಅಮರೇಶ್ವರ ನಾಯಕರ ಕಡೆನೇ ಇದ್ದಾರೆ. ಅಭಿವೃದ್ಧಿ ಮಾಡಿದಾರೇನ್ರಿ? ಅಭಿವೃದ್ಧಿ ಮಾಡಿದ್ದಾರೆ. ಮೋದಿನೇ ಮೇನ್. ಮೋದಿನೇ ಮೇನು. ಯಾಕೆ ಸರ್ ಮೋದಿ ದೇಶಕ್ಕೆ ಮೋದಿನೇ ಬೇಕು. ಯಾವ ಕಾರಣಕ್ಕೆ? ಎಲ್ಲ ತರದಲ್ಲಿ ಅಭಿವೃದ್ಧಿಯಲ್ಲಿ ಮೋದಿನೇ ಮುಂದೆ ಇದೆ. ಸಿದ್ದರಾಮಯ್ಯ 2,000 ಕೊಡ್ತಾ ಇದ್ದೀನಿ ಹೆಣ್ಮಕ್ಳಿಗೆ ಅಂತಾನ. ಕೊಡ್ತಾರೆ, ಒಂದ್ ತಿಂಗಳು ಹಾಕ್ತಾರ, ಒಂದ್ ತಿಂಗಳು ಹಾಕೋದಲ್ರಿ. ಮೋದಿನೇ ಬೇಕ್ರಿ ನಮ್ಗೆ. ಹಂಗಾಗಿ ಮೋದಿನೇ ಗ್ಯಾರಂಟಿ. ನಾವು ಮೋದಿಗೆ ಹಾಕ್ತೀವಿ. ಮೋದಿಗೆ ಯಾಕ್ರಿ ಮೋದಿ? ಮೋದಿ ಕಾಶಿ ನೋಡಿ, ಅಯೋಧ್ಯೆ ನೋಡಿ, ಕಾಶಿ ಅಯೋಧ್ಯೆ ನೋಡಿ ಮೋದಿಗೆ ವೋಟ್ ಮಾಡ್ತೀವಿ. ನರೇಂದ್ರ ಮೋದಿಗೆ. ಓಕೆ. ಬಿಜೆಪಿ ರೀ ಸರ್ ಮೇಡಮ್. ಬಿಜೆಪಿ ಯಾಕ್ರಿ? ಬಿಜೆಪಿ ನಮ್ಮ ನಾಯಕರು, ನಮ್ಮ ದಣ್ಯರು ನಿಂತಾರ, ಅವ್ರಿಗೆ ಹಾಕ್ತೀವಿ ನಾವು. ಈ ಸಲ ಅಮರಪ್ಪ ನಾಯಕ್ ಬರ್ತಾರೆ. ಅವರೇ ಬರ್ತಾರ? ಮತ್ತೆ ಹೆಲ್ಪ್ ಮಾಡ್ಯಾರ ಇಲ್ಲಿ? ರೈತರ ಲೋಕಕ್ಷೇತ್ರದಲ್ಲಿ ಅಮರೇಶ್ವರ ನಾಯಕ್ ಅಂತಂದು ಅವರು ಬರ್ತಾರೆ. ಗುಣಗುಂಡ ಸಂಸ್ಥಾನ ದೊರೆಗಳು ಅವರೇ ಬಂದೇ ಬರ್ತಾರೆ. ಏನ್ ಸಹಾಯ ಮಾಡಿದಾರೆ ನಿಮ್ ಕ್ಷೇತ್ರ? ನಮ್ಮ ದೇವಸ್ಥಾನಕ್ಕೆ ಬಸ್ ಸ್ಟ್ಯಾಂಡ್ ಮಾಡಿ ಕೊಟ್ಟಿದ್ದಾರೆ. ಆಮೇಲೆ ಎಲ್ಲ ಬಡವರು ಎಲ್ಲ ಸಹಾಯ ಮಾಡ್ತಾರೆ. ಚಿನ್ನವನ್ನ ಅಗೆಯುವಂಥ ನಾಡಿದು, ದೇಶಕ್ಕೆ ಅನ್ನವನ್ನ ಕೊಡುವಂಥ ಮಣ್ಣಿದು. ಬಟ್ ಈ ಭಾಗದ ಜನ ಬಹಳ ಮುಗ್ಧರು. ಅವ್ರ ಮುಗ್ಧತೆಯನ್ನೇ ಬಂಡವಾಳ ಮಾಡಿಕೊಂಡು ಅಭಿವೃದ್ಧಿ ಆಗಿರೋದು ಈ ಕ್ಷೇತ್ರದ ರಾಜಕಾರಣಿಗಳು. ಲೋಕಸಭಾ ಚುನಾವಣೆ ಬಂದಿದೆ. ಇಡೀ ಎಲ್ಲ 8 ವಿಧಾನಸಭಾ ಕ್ಷೇತ್ರಗಳನ್ನ ಸುತ್ತು ಹಾಕಿದಾಗ, ಜನರನ್ನು ಮಾತನಾಡಿಸಿದಾಗ ನನಗನ್ಸಿದ್ದು ಕಾಂಗ್ರೆಸ್ ಹಾಗೆ ಬಿಜೆಪಿ ಮಧ್ಯೆ ಟಕ್ಕರ್ನ ಫೈಟ್ ಇದ್ದ ಕಾಣಿಸ್ತಾ ಇದೆ. ಕಾಂಗ್ರೆಸ್ನ ಗ್ಯಾರಂಟಿಗಳನ್ನ ಮೆಚ್ಚಿಕೊಂಡಂಥ ವರ್ಗ ಕೂಡ ಇದೆ, ದೇಶಕ್ಕಾಗಿ ಮೋದಿ ಬೇಕು ಅಂತ ಹೇಳುವಂಥ ವರ್ಗ ಕೂಡ ಇದೆ. ಅದೆಲ್ಲ ಎರಡರ ಜೊತೆಗೆ ಈ ಕ್ಷೇತ್ರಕ್ಕೆ ಕೋಟಿ ಅನುದಾನ ಬಂದರೂ ಇದುವರೆಗೂ ಅಭಿವೃದ್ಧಿಯಾಗಿಲ್ಲ. ಅಭಿವೃದ್ಧಿ ಮಾಡುವಂಥ ಒಬ್ಬ ಸಂಸದ ನಮಗೆ ಬೇಕು ಅಂತ ಹೇಳುವಂಥ ಪ್ರಜ್ಞಾವಂತ ಮತದಾರರು ಕೂಡ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.